ಪ್ರತಿ ವರ್ಷ ಭಾದ್ರಪದ ಮಾಸದ ಚೌತಿಯ ದಿನದಲ್ಲಿ ಇಡೀ ದೇಶದಲ್ಲಿ ನಮಗೆ ಗಣೇಶೋತ್ಸವದ ಸಂಭ್ರಮ. ಜಗತ್ತಿನಾದ್ಯಂತ ಆಸ್ತಿಕ ಹಿಂದೂ ಬಾಂಧವರೆಲ್ಲರೂ ಕೂಡ ತಮ್ಮ ನಿತ್ಯದ ಕಾಯಕವನ್ನ, ಜೀವನದ ಪ್ರತಿಯೊಂದು ಗಳಿಗೆಗಳನ್ನ ವಿಘ್ನ ವಿನಾಶಕ ಗಣಪತಿಯ ಆರಾಧನೆಯ ಮೂಲಕ ಜೀವನದ ಎಲ್ಲ ಹಂತಗಳಲ್ಲಿ ಯಾವುದೇ ವಿಘ್ನ ಬಾರದೇ ಇರಲಿ, ಬರುವ ವಿಘ್ನಗಳನ್ನ ಎದುರಿಸುವ ಶಕ್ತಿಯನ್ನ ಪರಮಾತ್ಮ ಕೊಡಲಿ ಅನ್ನುವ ಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತೀವಿ. ಗಣೇಶೋತ್ಸವ ಸಾರ್ವಜನಿಕವಾಗಿ 1893ನೇ ಇಸವಿಯಲ್ಲಿ ಲೋಕಮಾನ್ಯ ತಿಲಕರು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಒಂದು ಮಹಾನ್ ಜನಾಂದೋಲನವಾಗಿ ಅದನ್ನ ರೂಪೀಕರಿಸಿದರು. ಗಣೇಶೋತ್ಸವದ ಮೂಲಕ ಒಂದು ಸಾಮಾಜಿಕ ಏಕತೆಯನ್ನು ತರುವುದು ಅವರ ಉದ್ದೇಶ ಆಗಿತ್ತು. ಅವರ ಉದ್ದೇಶ ಸಫಲವಾಯಿತು ಕೂಡ. ಗಣೇಶ ಬಿಡಿ ಬಿಡಿ ಆಗಿದ್ದ ಹಿಂದೂ ಸಮಾಜವನ್ನ ಒಟ್ಟು ಮಾಡಿದ. ಸಮಾಜದಲ್ಲಿ ಬಿರುಕುಗಳು 100 ಇತ್ತು, 1000 ಇತ್ತು. ಆ ಎಲ್ಲ ಬಿರುಕುಗಳ ಲಾಭವನ್ನ ವಿದೇಶಿ ವಿಧರ್ಮಿ ಆಕ್ರಮಣಕಾರಿಗಳು ಮಾಡ್ತಾ ಇದ್ರು. ಅದರ ಪರಿಣಾಮವಾಗಿಯೇ ನಮ್ಮ ದೇಶ ಅನೇಕ ನಷ್ಟಗಳನ್ನು ಕೂಡ ಹೊಂದಿತ್ತು. ಯಾವತ್ತು ಸಮಾಜ ಒಂದಾಗತ್ತೆ, ಎಲ್ಲ ಸಮಾಜದ ಬಂಧುಗಳು ಒಂದಾಗಿ ಒಂದು ಕಡೆಯಲ್ಲಿ ಬೆರೆಯುತ್ತಾರೆ, ಆವಾಗ ಸಮಾಜಕ್ಕೆ ಒಂದು ಶಕ್ತಿ ಸಿಗತ್ತೆ. ಏಕತೆ, ಒಗ್ಗಟ್ಟಿನ ಮೂಲಕ ಎಲ್ಲ ಬಾಹ್ಯ ಸವಾಲುಗಳನ್ನ ಎದುರಿಸುವ ಒಂದು ಶಕ್ತಿ ಬರುತ್ತೆ. ಎಲ್ಲಿ ಒಗ್ಗಟ್ಟಿಲ್ಲ, ಎಲ್ಲಿ ಏಕತೆ ಇಲ್ಲ, ಎಲ್ಲಿ ಸಮರಸತೆ ಸಾಮರಸ್ಯ ಇಲ್ಲ, ಅಲ್ಲಿ ನಮ್ಮ ಸಮಾಜ ನಷ್ಟ ಅನುಭವಿಸಿದ್ದನ್ನೇ ನಾವು ನೋಡ್ತೀವಿ. ನಮ್ಮ ಮಠ ಮಂದಿರಗಳು ಉರುಳಿ ಬಿತ್ತ, ನಮ್ಮ ದೇವಸ್ಥಾನಗಳಿಂದ ಚಿನ್ನ ಬೆಳ್ಳಿಗಳನ್ನ ಲೂಟಿ ಮಾಡಿದ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಎಲ್ಲಿ ಸಮಾಜ ಒಂದಾಗಿರುತ್ತೆ, ಒಟ್ಟಾಗಿರುತ್ತೆ, ಅಲ್ಲಿ ಸಂಸ್ಕೃತಿಯ ರಕ್ಷಣೆ ಆಗುತ್ತೆ, ಜನರ ಜೀವನ ಶೈಲಿ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ಸಮಾಜದ ಏಕತೆಯನ್ನೇ ಉದ್ದೇಶವಾಗಿ ಇಟ್ಕೊಂಡು ಅನೇಕ ಮಹನೀಯರು ಕೆಲಸ ಮಾಡಿದ್ರು. ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಬೇಕಾಗಿರ್ತಕ್ಕಂತಹ ಆಗಿನ ಕಾಲದಲ್ಲಿ ಅತ್ಯಂತ ಪ್ರಮುಖವಾಗಿ ಸಮಾಜವನ್ನು ಒಂದು ಮಾಡಲಿಕ್ಕೆ ಬೇಕಾದದ್ದು ಗಣೇಶೋತ್ಸವದ ಮೂಲಕ ಒಂದು ಸಾಮಾಜಿಕ ಜನಜಾಗರಣ. ಆ ಜನಜಾಗರಣದ ಕೆಲಸವನ್ನ ಯಶಸ್ವಿಯಾಗಿ ತಿಲಕರ ನೇತೃತ್ವದಲ್ಲಿ ಮಾಡಿದ್ರು. ದೇಶಾದ್ಯಂತ ಅನೇಕ ಕಡೆಗಳಲ್ಲಿ ಯುವಕರು ಆ ಪರಂಪರೆಯನ್ನು ಮುಂದುವರಿಸಿದ್ರು. ವಿಶ್ವ ಹಿಂದೂ ಮತ್ತು ಪರಿಷತ್ ಮತ್ತು ಬಜರಂಗ ದಳದ ಯುವಕರು ಇಲ್ಲಿ ಚಿತ್ರದುರ್ಗದಲ್ಲಿ ಆ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆ ಇಡೀ ತಂಡಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ದೀರ್ಘ ಉತ್ಸವದ ಸಂದರ್ಭದಲ್ಲಿ ಪ್ರತಿನಿತ್ಯ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಹೊಸ ವಿಷಯದ ಕುರಿತು ವಿಚಾರದ ಪ್ರದಾನ ಅದು ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಸಾಮಾನ್ಯವಾಗಿ ಗಣಪತಿಯನ್ನು ನಾವು ವಿದ್ಯಾಪ್ರದಾಯಕ ಅಂತಲೂ ಕರಿತೀವಿ. ಹೊಸ ಕೆಲವೊಂದು ವಿಷಯಗಳನ್ನು ನಮಗೆ ತಿಳಿಸುವ ಪ್ರಯತ್ನವನ್ನು ಕೂಡ ಗಣೇಶೋತ್ಸವ ಸಂದರ್ಭದಲ್ಲಿ ಆಯೋಜಕರು ಮಾಡ್ತಾರೆ. ಹಾಗಾಗಿ ಇವತ್ತಿನ ಮುಖ್ಯ ವಿಷಯನೇ ಸಾಮರಸ್ಯ. ಈ ವಿಷಯ ಸಾಮಾನ್ಯವಾಗಿ ಮನೆಗಳಲ್ಲಿ ಹೊರಗಡೆ ಸ್ವಲ್ಪ ಕಡಿಮೆ ಚರ್ಚೆ ಆಗ್ತಕ್ಕಂಥ ವಿಷಯ. ನಾವು ಬೇರೆ ಬೇರೆ ವಿಷಯಗಳನ್ನ ಕೇಳಿರ್ತೀವಿ, ಆದ್ರೆ ಈ ವಿಷಯದಲ್ಲಿ ಸುಮಾರು 3/4 ಗಂಟೆ ನಾವು ಏನು ಕೇಳಕ್ಕೆ ಇರುತ್ತೆ ಅಂತ ಕೆಲವರಿಗೆ ಕುತೂಹಲ ಇರಬಹುದು. ನಮ್ಮ ಸಮಾಜದ ಏಕತೆಯ ವಿಷಯನೇ ಈ ಸಾಮರಸ್ಯದ ವಿಷಯ. ಸಮರಸತೆ ಅಥವಾ ಸಾಮರಸ್ಯ ಅಂದ್ರೆ ವಿವಿಧತೆಯಿಂದ ಒಡಗೂಡಿದ ನಮ್ಮ ಈ ಸಮಾಜ ಜಾತಿ ಕಾರಣಕ್ಕೆ, ವಿವಿಧ ರೀತಿಯಂತಹ ಭಾಷೆ ಕಾರಣಕ್ಕೆ, ಪ್ರಾಂತದ ಕಾರಣಕ್ಕೆ, ಮತ ಪಂತ್ರ ಸಂಪ್ರದಾಯದ ಕಾರಣಕ್ಕೆ, ರೀತಿ ರಿವಾಜುಗಳ ಕಾರಣಕ್ಕೆ, ಜೀವನ ಶೈಲಿಯ ಕಾರಣಕ್ಕೆ ನಮ್ಮ ಸಮಾಜ ಏಕರೂಪದ ಸಮಾಜ ಅಲ್ಲ, ಯೂನಿಫಾರ್ಮ್ಡ್ ಸೊಸೈಟಿ ಅಲ್ಲ, ಡೈವರ್ಸ್ ಸೊಸೈಟಿ. ಅದು ವಿವಿಧತೆಯಿಂದ ಒಡಗೂಡಿದಂತಹ ಸಮಾಜ. ಆ ವಿವಿಧತೆಯಿಂದ ಒಡಗೂಡಿದ ಸಮಾಜವನ್ನ ಏಕತೆಯ ಕಡೆಗೆ ಒಂದಾಗಿ ಯೋಚನೆ ಮಾಡಿ ತರುವಂಥದ್ದೇ ಸಾಮರಸ್ಯ ಅಂತಕ್ಕಂಥ ಒಂದು ಭಾವ. ಭಾರತೀಯ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂದ್ರೆ ಅದು ಕೂಡ ಸಾಮರಸ್ಯದ್ದೇ ಆಗಿದೆ. ಸ್ವಾತಂತ್ರ್ಯ ಪ್ರಾಪ್ತಿಯ 78ನೇ ವರ್ಷಗಳನ್ನ ನಾವು ಕಳೆದಿದ್ದೀವಿ. ಕಳೆದ ತಿಂಗಳು
ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇಡೀ ದೇಶ ಇತ್ತ. ಸ್ವಾತಂತ್ರ್ಯ ಪಡೆದಾಗಿನಿಂದ ನಾವು ಅನೇಕ ವಿಷಯಗಳಲ್ಲಿ ನಾವು ಸಾಕಷ್ಟು ಮುಂದೆ ಬಂದಿದ್ದೀವಿ. ವಿಜ್ಞಾನ ತಂತ್ರಜ್ಞಾನದಲ್ಲಿ ನಮ್ಮ ದೇಶ ಸಾಕಷ್ಟು ಸಾಗಿ ಬಂದಿದೆ. ಇಸ್ರೋ ಬಾಹ್ಯಾಕಾಶ ಸಂಸ್ಥೆ ಏಕಕಾಲಕ್ಕೆ 100ಕ್ಕಿಂತಲೂ ಹೆಚ್ಚು ಉಪಗ್ರಹಗಳನ್ನ ಉಡ್ಡಯಿಸತಕ್ಕಂಥ ಕ್ಷಮತೆಯನ್ನು ಇವತ್ತು ಹೊಂದಿದೆ. ಕೊರೋನಾ ಮಹಾಮಾರಿ ಬಂದಾಗ ನಮ್ಮ ದೇಶದ ವಿಜ್ಞಾನಿಗಳು ಅದಕ್ಕೋಸ್ಕರ ಕೋವಿಡ್ ವ್ಯಾಕ್ಸಿನ್ ಅನ್ನು ತಯಾರು ಮಾಡಿದ್ರು. ಜಗತ್ತಿನ ಬೇರೆ ದೇಶಗಳಿಗೂ ಉಚಿತವಾಗಿ ಕೊಡ್ತಕ್ಕಂತಹ ಆರ್ಥಿಕ ಸಂಪನ್ನತೆ ಕೂಡ ನಮಗೆ ಬಂದಿದೆ. ಇವತ್ತು ನಾವು ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗಿದ್ದೀವಿ. ಕ್ರೀಡಾ ಕ್ಷೇತ್ರದಲ್ಲಿ ಅನೇಕ ಪದಕಗಳನ್ನು ಗಳಿಸ್ತಾ ಬರ್ತಾ ಇದ್ದೀವಿ. ಹಿಂದೆ ನಮಗೆ ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಸಿಗ್ತಾ ಇಲ್ಲ. ಈಗ ಕ್ರೀಡಾ ಕ್ಷೇತ್ರದಲ್ಲಿ ಅದು ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಅಥವಾ ಒಲಿಂಪಿಕ್ ಕ್ರೀಡಾಕೂಟ ಇರ್ಬೋದು, ಕ್ರಿಕೆಟ್ನ ವರ್ಲ್ಡ್ ಚಾಂಪಿಯನ್ಶಿಪ್ಗಳು ಇರ್ಬೋದು, ಚೆಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನಮ್ಮ ಕ್ರೀಡಾಳುಗಳು ಜಗತ್ತಿನಾದ್ಯಂತ ಭಾರತಕ್ಕೆ ಹೆಮ್ಮೆಯ ಹೆಸರನ್ನ ಗೌರವವನ್ನು ತರ್ತಾ ಇದ್ದಾರೆ. ಹೀಗೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದುಬಿಟ್ಟಿದ್ದೀವಿ. ಲಿಟರೇಸಿ ಸ್ಟೇಟ್ ನಮ್ದು ಜಾಸ್ತಿ ಆಗಿದೆ. ಹೀಗೆ ಭಾರತದ ಒಟ್ಟು ವ್ಯವಸ್ಥೆ ನಾವು ಗಮನಿಸಿದಾಗ ಶಿಕ್ಷಣದಲ್ಲಿ ಮುಂದೆ, ವಿಜ್ಞಾನದಲ್ಲಿ ಮುಂದೆ, ತಂತ್ರಜ್ಞಾನದಲ್ಲಿ ಮುಂದೆ, ಆರ್ಥಿಕತೆಯಲ್ಲಿ ಮುಂದೆ, ಜೀವನ ಮಟ್ಟದಲ್ಲಿ ಮುಂದೆ, ಪರ್ ಕ್ಯಾಪಿಟಾ ಇನ್ಕಮ್ ಜನರ ತಲಾ ಆದಾಯ, ಇವತ್ತು ಜನರ ಕೈಯಲ್ಲಿ ದುಡ್ಡಿದೆ, ಎಲ್ಲದರಲ್ಲೂ ಕೂಡ ನಾವು ಮುಂದೆ ಬರ್ತಾ ಇದ್ದೀವಿ. ಹಾಗಾಗಿ ಭಾರತೀಯ ಸಮಾಜ ಅನೇಕ ವಿಷಯಗಳಲ್ಲಿ ಮುಂದೆ ಮುಂದೆ ಸಾಗ್ತಾ ಇರುವಾಗ ಸಾಮಾಜಿಕ ಏಕತೆ ವಿಷಯ ಬಂದಾಗ ನಾವು ಎಲ್ಲಿದ್ದೀವಿ? 10 ಜಾತಿಗಳು ಸೇರಿ ಒಟ್ಟಾಗಿ ಯೋಚನೆ ಮಾಡಬೇಕು, ಒಂದಾಗಿ ಕೂಡಬೇಕು, ಒಟ್ಟಾಗಿ ಊಟ ಮಾಡಬೇಕು, ಒಟ್ಟಾಗಿ ದೇವರ ಸ್ತುತಿ ಮಾಡಬೇಕು ಅನ್ನುವ ವಿಷಯ ಬಂದಾಗ, ಸಾಮಾಜಿಕ ಏಕತೆ ಬಂದಾಗ ಭಾರತ ಇವತ್ತು ಎಲ್ಲಿದೆ? ಜಾತಿ ಜಾತಿಗಳ ಮಧ್ಯೆ ಅನೇಕ ಕಡೆಗಳಲ್ಲಿ ಗಲಾಟೆ, ಅನೇಕ ಕಡೆಗಳಲ್ಲಿ ಗೊಂದಲಗಳನ್ನು ನಾವು ಕಾಣ್ತಾ ಇದ್ದೀವಿ. ಪತ್ರಿಕೆಗಳಲ್ಲಿ ವರದಿಗಳನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ಯಾವುದೋ ಒಂದು ಊರಿನ ದೇವಸ್ಥಾನಕ್ಕೆ ಬಂದ ಸಣ್ಣ 4 ವರ್ಷದ ಮಗುವನ್ನ ನೋಡಿ ಆ ಮಗುವಿನ ಜಾತಿಯನ್ನ ಹುಡುಕಿ ಆ ಮಗುವಿನ ಪೋಷಕರನ್ನ ಕರೆಸಿ ಶುದ್ಧ ಮಾಡಲಿಕ್ಕೆ ಅವರಿಗೆ ದಂಡ ಕೊಡಿಸಿರ್ತಕ್ಕಂಥ ಉದಾಹರಣೆಗಳು ಪತ್ರಿಕೆಯಲ್ಲಿ ಬರುತ್ತೆ. ಇನ್ಯಾವುದೋ ಊರಲ್ಲಿ ಒಂದು ದೇವಸ್ಥಾನದ ಜಾತ್ರೆ ನಡೀತಾ ಇರುತ್ತೆ, ಮೆರವಣಿಗೆ ನಡೆಯುತ್ತೆ, ಯಾವುದೋ ಒಂದು ಧರ್ಮದ ದಂಡ ಕೋಲು ಕೆಳಗಡೆ ಬೀಳುತ್ತೆ, ಅದನ್ನ ಎತ್ತಿಕೊಟ್ಟಂತ ಒಬ್ಬ ಯುವಕ ಆತನ ಜಾತಿ ನೋಡಿ ಅದು ಮೈಲಿಗೆ ಆಗಿದೆ, ಅಶುದ್ಧ ಆಗಿದೆ, ಮೆರವಣಿಗೆ ಮತ್ತೆ ಮಾಡಬೇಕು ಅಂತ ಹೇಳಿ ಆತನ ಕುಟುಂಬಕ್ಕೆ ಆರ್ಥಿಕ ದಂಡ ಹಾಕ್ತಕ್ಕಂತಹ ಸಮಾಜದ ವ್ಯವಸ್ಥೆಯನ್ನು ನಾವು ಪತ್ರಿಕೆಯಲ್ಲಿ ಕೇಳ್ತೇವೆ. ಕ್ಷೌರ ಮಾಡಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ಕ್ಷೌರ ಆ ವಿಷಯದಲ್ಲಿ ಕುರಿತು ಗಲಾಟೆ, ಹತ್ಯೆಗಳು ನಡೆದಿರುವಂತದ್ದು ಕೇಳ್ತಾ ಇದ್ದೀವಿ. ಮದುವೆ, ಬೇರೆ ಬೇರೆ ವಿಷಯಕ್ಕೆ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷ ಪತ್ರಿಕೆಯಲ್ಲಿ ವರದಿ ಆಗ್ತಾ ಇರುತ್ತೆ. ಊಟ ಮಾಡಲಿಕ್ಕೆ, ಊಟ ಬಡಿಸ್ಲಿಕ್ಕೆ ಯಾರು ಅದನ್ನು ಬಡಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಊಟ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಕ್ಕಂತಹ ಹಿಂದೂ ಸಮಾಜದ ಕತೆಗಳನ್ನ ನಾವು ಕೇಳ್ತೀವಿ. ಅನೇಕ ಕಡೆಗಳಲ್ಲಿ ಕಣ್ಣಿಗೆ ಕಾಣುತ್ತೆ. ಹೀಗೆ ಸಮಾಜ ಇವತ್ತು ಜಾತಿ ಜಾತಿಯ ಕಾರಣಕ್ಕೆ ಏಕತೆಯಿಂದ ಇದೆಯಾ? ಕೆಲವು ಕಡೆ ಇದೆ, ಆದ್ರೆ ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಮಾಡೋದಿದೆ. ಹಾಗಾಗಿ ಗಣೇಶೋತ್ಸವದ ಈ ಸಂದರ್ಭದಲ್ಲಿ ಇಡೀ ಸಮಾಜ ಒಂದಾಗಿ ಒಟ್ಟಾಗಿ ಅನೇಕ ಏಕತೆಯ ಮಾರ್ಗದಲ್ಲಿ ಹೋಗ್ಲಿಕ್ಕೆ ನಾವು ಏನ್ ಮಾಡೋಣ ಅನ್ನೋದನ್ನು ಯೋಚನೆ ಮಾಡುವಂಥದ್ದೇ ಈ ಸಾಮರಸ್ಯದ ಕುರಿತಾದಂತಹ ಕಾರ್ಯಕರ್ತರು ಮುಂದೆ ಇಡ್ತಕ್ಕಂಥ ಒಂದು ದೊಡ್ಡ ವಿನಂತಿ. ಹಾಗಾಗಿ ಸಾಮಾಜಿಕ ಸಾಮರಸ್ಯ ನಮ್ಮ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿ ಇವತ್ತು ಬೇಕು. ಕರ್ನಾಟಕದ ಯಾವುದೇ ಭಾಗದ ಯಾವುದೇ ಚಿಂತಕರನ್ನು ನೀವು ಕೇಳಿ ನೋಡಿ, ಅವರೆಲ್ಲರೂ ಕೂಡ ಇವತ್ತು ಸಾಮರಸ್ಯ ಬೇಕು, ಒಗ್ಗಟ್ಟು ಬೇಕು, ಏಕತೆ ಬೇಕು ಅನ್ನೋದ್ರಲ್ಲಿ ಅವ್ರಿಗೆ 2 ಮಾತೇನೇ ಇಲ್ಲ. ಅದು ಕರಾವಳಿಯ ಯಾವುದೇ ಮೇರು ಕವಿಗಳನ್ನು ಕೇಳಿ, ಪ್ರೊಫೆಸರ್ ಅಮೃತ ಸೋಮೇಶ್ವರ ಸಾಮರಸ್ಯ ಬೇಕು ಹೇಳ್ತಾ ಇದ್ರು. ದ.ರಾ. ಬೇಂದ್ರೆಯವರೇ ಇರಲಿ, ಮಲೆನಾಡಿನ ಕುವೆಂಪುನವರೇ ಇರಲಿ, ಬೆಂಗಳೂರಲ್ಲಿ ಇದ್ದಂತಹ ಸಿದ್ಧಲಿಂಗನವರೇ ಇರಲಿ, ಎಲ್ಲರೂ ಕೂಡ ಸಾಮರಸ್ಯ ಭರಿತ ಸಮಾಜದ ಕುರಿತು ಅವರವರ ಆಲೋಚನೆಗಳನ್ನು ಹರಿಯಬಿಟ್ಟವರು. ಸಮಾಜ ಒಂದಾಗಿರಬೇಕು, ಒಟ್ಟಾಗಿರ್ಬೇಕು ಅನ್ನೋದನ್ನ ಅವರೆಲ್ಲರೂ ಕೂಡ ಯೋಚನೆ ಮಾಡ್ತಾ ಇದ್ರು. ಹೀಗಾಗಿ ಸಾಮಾಜಿಕ ಏಕತೆ ಅನ್ನುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿರತಕ್ಕಂಥ ಒಂದು ಪರಿಕಲ್ಪನೆ, ಒಂದು ಕಾನ್ಸೆಪ್ಟ್. ಎಲ್ಲರೂ ಕೂಡ ಸಾಮರಸ್ಯ ಬೇಕು. ಜಾತಿಗಳು ಹಲವಾರು ಇರಬಹುದು, ಆದ್ರೆ ನಾವು ಏಕತೆಯಿಂದ ಇರಬೇಕು ಅನ್ನೋದನ್ನ ಎಲ್ಲರೂ ಹೇಳ್ತಾ ಇರ್ತಾರೆ. ಸಮಾಜದಲ್ಲಿ ವಿವಿಧತೆ ಸಾಕಷ್ಟು ಇರುತ್ತೆ. ಆಗಲೇ ಹೇಳಿದೆ, ನಮ್ಮ ಸಮಾಜ ಏಕರೂಪದ ಸಮಾಜ ಅಲ್ಲ, ಬಹುರೂಪದ ಸಮಾಜ.
ಎಲ್ಲರೂ ಒಂದೇ ರೀತಿ ಇರ್ತಾರೆ ಅಂತ ಇಲ್ಲ. ಭಾರತದ ಒಂದು ಹಳ್ಳಿಯಿಂದ ನೀವು 20 ಕಿಲೋಮೀಟರ್ ಮುಂದೆ ಹೋದ ತಕ್ಷಣ ನಿಮಗೆ ಇನ್ನೊಂದು ಊರು ಸಿಗತ್ತೆ. ಪ್ರತಿ 20 ಕಿಲೋಮೀಟರ್ಗೆ ನಮ್ಮ ದೇಶದ ಭಾಷೆ ಮತ್ತು ವಿಚಾರ ಅದು ಬದಲಾಗ್ತಾ ಇರುತ್ತೆ. ಪ್ರತಿ 20 ಕಿಲೋಮೀಟರ್ಗೆ. ಇಲ್ಲಿಂದ ಚಿತ್ರದುರ್ಗದಿಂದ 20 ಕಿಲೋಮೀಟರ್ ಹೋಗಿ ಆ ಊರಿನ ಭಾಷೆ, ಮಾತಾಡೋ ಶೈಲಿ ಸ್ವಲ್ಪ ವ್ಯತ್ಯಾಸ. ಅಲ್ಲಿನ ಅಡಿಗೆಯ ಸಾಂಬಾರು, ಮಸಾಲೆ ಪದಾರ್ಥ, ಅಲ್ಲಿನ ತಿಂಡಿ ಸ್ವಲ್ಪ ವ್ಯತ್ಯಾಸ. ಅಲ್ಲಿಂದ ಮತ್ತೆ 20 ಕಿಲೋಮೀಟರ್ ಹೋಗಿ ಅಲ್ಲೂ ಮತ್ತೆ ವ್ಯತ್ಯಾಸ. ಹೀಗೆ ನೀವು ಚಿತ್ರದುರ್ಗದಿಂದ ಹೊರಟ್ರೆ ಈ ಕಡೆ ಧಾರವಾಡದ ಕಡೆಗೋ ಈ ಕಡೆ ಬೆಂಗಳೂರು ಕಡೆಗೋ ಪ್ರತಿ 20 ಕಿಲೋಮೀಟರ್ ಹೋಗ್ತಾ ಹೋಗ್ತಾ ಇದ್ರೆ ಜನಜೀವನ ವ್ಯತ್ಯಾಸ ಆಗ್ತಾ ಇರುತ್ತೆ. ಏಕರೂಪದ್ದು ಸಿಗ್ತಾ ಇಲ್ಲ. ನಿಮಗೆ ಧಾರವಾಡದಲ್ಲಿ ಜೋಳದ ರೊಟ್ಟಿ ಎಣ್ಣೆಗಾಯಿ ಸಿಗತ್ತೆ. ಈ ಕಡೆ ಮೈಸೂರು ಹಾಸನ ಕಡೆ ನಿಮಗೆ ಮುದ್ದೆ ಸಿಗತ್ತೆ. ಮಂಗಳೂರಲ್ಲಿ ಗಂಜಿ ಚಟ್ನಿ ಕೊಡ್ತಾರೆ. ಮಲೆನಾಡಲ್ಲಿ ಅನ್ನ ತಂಬುಳಿ ನಮಗೆ ಸಿಗತ್ತೆ. ಬೆಂಗಳೂರಲ್ಲಿ ಬಿಸಿಬೇಳೆ ಬಾತ್ ನಮಗೆ ಕೊಡ್ತಾರೆ. ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋದ ತಕ್ಷಣ ಪ್ರಾದೇಶಿಕವಾಗಿ ಅನೇಕ ಸಂಗತಿಗಳು ಬದಲಾಗ್ತಾ ಇರುತ್ತೆ. ಪ್ರತಿ 20 ಕಿಲೋಮೀಟರ್ಗೂ ಹಾಗೆ. ಹಾಗಾಗಿ ಜನಜೀವನ ಎಲ್ಲರದು ಒಂದೇ ರೀತಿ ಇದೆಯಾ? ಖಂಡಿತ ಇಲ್ಲ. ಸಮಾಜದಲ್ಲಿ ನೈಸರ್ಗಿಕವಾದಂತಹ ಒಂದು ಭಿನ್ನತೆ ಇದೆ, ವಿವಿಧತೆ ಇದೆ. ಕೇವಲ ಊಟ ಉಡುಗೆ ಭಾಷೆಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ವಿಜ್ಞಾನದ ಭಾಷೆಯಲ್ಲೂ ನಾವು ಮಾತಾಡ್ತಾ ಇದ್ರೆ, ಗಮನಿಸ್ತಾ ಇದ್ರೆ, ಇಡೀ ದೇಶದಲ್ಲಿ ನಾವು ಇವತ್ತು ತಿನ್ನತಕ್ಕಂತಹ ಮಾವಿನ ಹಣ್ಣು ಏನಿದೆ, ವಿಜ್ಞಾನದ ಭಾಷೆಯಲ್ಲಿ ಅದು ಒಂದು ತಳಿ, ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಒಂದೇ ಸ್ಪೀಶೀಸ್, ಅದು ಒಂದೇ ತಳಿ ಅದು. ಆದ್ರೆ ಆ ಒಂದು ತಳಿಯ ಒಳಗಡೆ 1000ಕ್ಕೂ ಹೆಚ್ಚು ಪ್ರಭೇದಗಳಿದೆ, ತಳಿಗಳಿದಾವೆ. ಇಡೀ ದೇಶದ ಮಾವಿನ ಹಣ್ಣು ಒಂದೇ ಸ್ಪೀಶೀಸ್ ವಿಜ್ಞಾನದ ಭಾಷೆಯಲ್ಲಿ. ಆದ್ರೆ ಎಲ್ಲಾ ಮಾವಿನ ಹಣ್ಣುಗಳು ಅಂಗಡಿಗೆ ಹೋದಾಗ ಒಂದೇ ರೀತಿ ಸಿಗತ್ತಾ? ಖಂಡಿತ ಇಲ್ಲ. ಇಡೀ ದೇಶದ ಹಸು, ಅದರ ವೈಜ್ಞಾನಿಕ ಹೆಸರು ಬಾಸ್ ಇಂಡಿಕಸ್. ವಿಜ್ಞಾನದ ಭಾಷೆಯಲ್ಲಿ ಇದು ಒಂದೇ ಸ್ಪೀಶೀಸ್. ಆದರೆ ಇಡೀ ದೇಶದಲ್ಲಿ ಹಳ್ಳಿಕಾರ್ ಬೇರೆ, ಓಂಗೋಲ್ ಬೇರೆ, ಬೇರೆ ಬೇರೆ ತಳಿಗಳು ಇಡೀ ದೇಶದಲ್ಲಿ ಸಿಗ್ತವೆ. ಸಿಂಧಿ, ಸಾಹಿವಾಲ್, ಅನೇಕ ತರದಿದೆ. ಒಂದೊಂದು ಹಸುಗಳು ಒಂದೊಂದು ರೀತಿ. ಮಲೆನಾಡು ಗಿಡ್ಡ ಅನೇಕ ಪ್ರಕಾರದಿದೆ. ಹಾಗೇನೆ ನಾವು ಊಟ ಮಾಡ್ತಕ್ಕಂಥ ಅಕ್ಕಿ, ಭತ್ತ, ಅದರ ವೈಜ್ಞಾನಿಕ ಹೆಸರು ಒರೈಸಾ ಸಟೈವಾ. ವಿಜ್ಞಾನದ ಭಾಷೆಯಲ್ಲಿ ಇದು ಒಂದೇ ಸ್ಪೀಶೀಸ್. ಆದರೆ ಭಾರತದಲ್ಲೇ ಭತ್ತದಲ್ಲಿ 50,000ಕ್ಕೂ ಹೆಚ್ಚು ವೆರೈಟಿ ಇದೆ. ನೀವು ಅಂಗಡಿಗೆ ಹೋಗಿ ಅಕ್ಕಿ ಬೇಕಂದ್ರೆ ಅದು ಯಾವ ಅಕ್ಕಿ ಅಂತ ಕೇಳ್ತಾರೆ. ಇಡ್ಲಿಗೆ ಬೇರೆ, ದೋಸೆಗೆ ಬೇರೆ, ಚಿತ್ರಾನ್ನಕ್ಕೆ ಬೇರೆ, ಬೇರೆ ಬೇರೆ ಅಕ್ಕಿ. ಆದರೆ ಮೂಲದಲ್ಲಿ ಅದರ ಜಾತಿ, ಅದರ ತಳಿ ಅದು ಒಂದೇ, ಸ್ಪೀಶೀಸ್ ಒಂದೇ, ಒರೈಸಾ ಸಟೈವಾ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಈ ವಿವಿಧತೆ ಏನಿದೆ, ಅಕ್ಕಿಯಲ್ಲಿ ಕಂಡ, ಮಾವಿನಲ್ಲಿ ಕಂಡ, ಹಸುವಿನಲ್ಲಿ ಕಂಡ ಈ ವಿವಿಧತೆ ಬಹುಶಃ ಮನುಷ್ಯರಲ್ಲೂ ಇರಬಹುದಾ? ಜಾಗತಿಕವಾಗಿ ಮನುಷ್ಯರನ್ನ ವಿಜ್ಞಾನದಲ್ಲಿ ಒಂದೇ ಹೋಮೋಸೆಪಿಯನ್ ಅಂತ ಕರೀತಾರೆ. ವಿಜ್ಞಾನದ ಪ್ರಕಾರ ನಾವು ಒಂದೇ ಸ್ಪೀಶೀಸ್. ಜಗತ್ತಿನಾದ್ಯಂತ ನಮ್ಮ ಐಡೆಂಟಿಟಿ ಒಂದೇ. ಆದ್ರೆ ಎಲ್ಲರೂ ನಾವು ಒಂದೇ ರೀತಿ ಇದೀವಾ? ನಾವು ಯಾವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮುಖಚರ್ಯೆ, ನಮ್ಮ ಜೀವನ ಶೈಲಿ, ನಮ್ಮ ಅಂಗಾಂಗ ಭಾವಗಳಿರುತ್ತೋ ಆ ರೀತಿಯ ವಿವಿಧತೆ ನಮ್ಮಲ್ಲಿ ಇರುತ್ತೆ. ಹಾಗಾಗಿ ನಮಗೆ ಇವತ್ತು ಬೇಕಾಗಿರುವಂಥದ್ದು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ಒಂದು ಭಾವ. ಎಲ್ಲವೂ ಬೇರೆ ಬೇರೆ ಇದ್ರೂ ಕೂಡ ಅದು ಒಂದಾಗಿ, ಒಟ್ಟಾಗಿ, ಒಂದೇ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ನಾವು ಸಾಮರಸ್ಯ ಅಂತ ಕರಿತೀವಿ, ಸಮರಸತೆ ಅಂತ ಕರಿತೀವಿ. ಹೀಗೆ 5 ಬೆರಳುಗಳನ್ನು ಕೈಯಲ್ಲಿ ನೋಡಿದಾಗ ಒಂದೊಂದು ರೀತಿಯಲ್ಲಿ ಇರುತ್ತೆ. ಒಂದು ಉದ್ದ, ಒಂದು ಗಿಡ್ಡ, ಒಂದೊಂದು ಕೆಲಸ ಇರುತ್ತೆ. ಆದ್ರೆ 5 ಬೆರಳುಗಳು ಸೇರಿದಾಗ ಆಗುವ ಮುಷ್ಟಿಯ ಶಕ್ತಿ ಇದೆಯಲ್ಲ, ಅದು ಸಾಮರಸ್ಯದ ಶಕ್ತಿ, ವಿವಿಧತೆಯನ್ನ ಒಂದು ಮಾಡುವ ಶಕ್ತಿ. ಹಾಗಾಗಿ ನಮ್ಮ ಸಮಾಜದಲ್ಲಿ ಜಾತಿಗಳು ಎಷ್ಟೇ ಇರಬಹುದು, ಮತ ಪಂಥ ಸಂಪ್ರದಾಯಗಳು ಎಷ್ಟೇ ಇರಬಹುದು, ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಅನ್ನುವ ಈ ಭಾವ ಏನಿದೆ ಅದು ಸಮರಸತೆಯನ್ನ ಸೂಚಿಸ್ತಕ್ಕಂತಹ ಭಾವ. ಈ ಭಾವನೆ ಬರಬೇಕಿದ್ರೆ, ಸಮರಸತೆ ಇರಬೇಕಿದ್ರೆ ನಮಗೆ ಮುಖ್ಯವಾಗಿ ಇರಬೇಕಾದದ್ದು ಸಂವೇದನಾಶೀಲತೆ ಅಂತ ಕರಿತೀವಿ. ಸಂವೇದನಾಶೀಲತೆ ಅಂದ್ರೆ ಅದು ಒಂದು ಮಾನಸಿಕ ಭಾವ. 2 ಶಬ್ದಗಳನ್ನ ಸಾಮಾನ್ಯವಾಗಿ ನಾವು ಬಳಸ್ತೀವಿ. ಒಂದನ್ನ ವೇದನೆ ಅಂತ ಕರಿತೀವಿ, ಇನ್ನೊಂದನ್ನ ಸಂವೇದನೆ ಅಂತ ಕರಿತೀವಿ. ವೇದನೆ ಅಂದ್ರೆ ನಮಗೆ ನೋವಾಗತ್ತೆ, ನಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿತು, ನಮ್ಮ ಕಾಲಿಗೆ ಏನೋ ಗಾಯ ಆಯಿತು,
ಆಗ ನಮಗಾಗುವ ನೋವು ಅದನ್ನ ವೇದನೆ ಅಂತ ಅಂದ್ಕೊಳ್ತೇವೆ. ಇನ್ನೊಬ್ಬರಿಗೆ ನೋವಾದ್ರೆ ಆ ನೋವನ್ನ ನಾವು ಅನುಭವಿಸಿದ್ರೆ ಅದನ್ನ ಸಂವೇದನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಮನೆಯಲ್ಲಿ ಮಕ್ಕಳು ಆಟ ಆಡ್ತಾ ಇರುವಾಗ ಮಕ್ಕಳು ಬಿದ್ದಾಗ ಮಕ್ಕಳಿಗೆ ಏಟಾದ್ರೂ ಕೂಡ ನೋವಾಗೋದು ಯಾರಿಗೆ? ತಾಯಿಗೆ ನೋವಾಗತ್ತೆ. ಬಿದ್ದದ್ದು ಮಗು, ಏಟಾದದ್ದು ಮಗುವಿಗೆ, ಗಾಯ ಮಗುವಿಗೆ ಆಗಿದೆ. ಮಗುವಿಗೆ ಆದ ಗಾಯವನ್ನ ಅನುಭವಿಸುವುದು ತಾಯಿ. ಹಾಗಾಗಿ ತಾಯಿಗೆ ಆ ಭಾವನೆ ಏನಿದೆ ಅದನ್ನ ಸಂವೇದನೆ ಅಂತ ಕರಿತೀವಿ. ನಮ್ಮ ಸಮಾಜಕ್ಕೆ ಇವತ್ತು ಬೇಕಾದದ್ದು ಸಂವೇದನೆಯೇ. ಯಾವುದೋ ಒಂದು ಊರಿನಲ್ಲಿ ಹಿಂದೂ ಸಮಾಜದಲ್ಲಿ ಆ ರೀತಿಯ ತಾರತಮ್ಯಕ್ಕೆ ಒಳಗಾಗಿ ಒಂದು ಹಿಂದೂ ಬಂಧುವಿನ ಮನಸ್ಸಿಗೆ ಅಪಮಾನ ಆಗಿದ್ರೆ, ಆ ಕುಟುಂಬಕ್ಕೆ ನೋವಾದ್ರೆ, ಆ ನೋವನ್ನ ಇಡೀ ಹಿಂದೂ ಸಮಾಜ ಫೀಲ್ ಮಾಡುತ್ತಾ? ಆ ಸಮಾಜದ ಬಗ್ಗೆ ತನ್ನ ಸಂವೇದನೆಯನ್ನು ಜೋಡಿಸ್ಕೊಳ್ಳುತ್ತಾ? ಯಾವುದೋ ಕುಟುಂಬಕ್ಕೆ ಅನ್ಯಾಯ ಆಯಿತೋ, ಅಪಮಾನ ಆಯಿತೋ, ಅವರಿಗೆ ಅಗೌರವ ಸಲ್ಲಿಸಲಾಯಿತೋ, ಜಾತಿ ಕಾರಣಕ್ಕೆ ಯಾವುದೋ ದೇವಸ್ಥಾನದಲ್ಲೋ ಇನ್ನೊಂದು ಕಡೆನೋ ಅವರಿಗೆ ತೊಂದರೆ ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಸ್ಪಂದನೆ ಮಾಡ್ತಾ ಇದೆಯಾ? ಹಾಗಾಗಿ ಸಮಾಜಕ್ಕೆ ಇವತ್ತು ಬೇಕಾದ್ದೇನೋ, ಇಡೀ ಸಮಾಜದ ಬಗ್ಗೆ ನಮಗೆ ಸಂವೇದನಾಶೀಲತೆ ಬೇಕು. ಸಾಮರಸ್ಯಕ್ಕೆ ಅಗತ್ಯ ಸಂವೇದನಾಶೀಲತೆ. ಸಮಾಜದ ಪ್ರತಿಯೊಬ್ಬರಿಗೂ ಕೂಡ ಆ ರೀತಿಯ ಭಾವ ಇದ್ರೆ ಅದನ್ನು ನಾವು ಸಂವೇದನಾಶೀಲ ಸಮಾಜ ಅಂತ ಕರಿತೀವಿ. ಹಾಗಾಗಿ ನಮ್ಮ ಸಮಾಜದಲ್ಲಿ ಸಂವೇದನಾಶೀಲತೆ ಬೇಕಿದ್ರೆ ಅಂಗಾಂಗ ಭಾವ ಇರಬೇಕು. ಅಂಗಾಂಗ ಭಾವ ಅಂದ್ರೆ, ಉದಾಹರಣೆಗೆ ನೀವು ನಡ್ಕೊಂಡು ಹೋಗ್ತಾ ಇದ್ರಿ, ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಮ ಕಾಲಿಗೆ ಒಂದು ಮುಳ್ಳು ಚುಚ್ಚಿದೆ ಅಂತ ಅನ್ಕೊಳ್ಳಿ. ಕಾಲಿಗೆ ಮುಳ್ಳು ಚುಚ್ಚಿದಾಗ ಶರೀರದ ಇತರ ಭಾಗಗಳು ಸುಮ್ಮನೆ ಇರಲ್ಲ. ಕಣ್ಣು ತಕ್ಷಣ ಎಲ್ಲಿ ಗಾಯ ಆಗಿದೆ ಅಂತ ಆ ಕಡೆ ತಿರುಗಿ ನೋಡುತ್ತೆ, ಕಾಲಿಗೆ ಗಾಯ ಆಗಿದೆ. ಕೈ ತಕ್ಷಣ ಆ ಕಡೆಗೆ ಹೋಗಿ ಇಲ್ಲಿ ಮುಳ್ಳನ್ನ ತೆಗೆಯುವ ಕೆಲಸವನ್ನ ಮಾಡುತ್ತೆ. ಮುಳ್ಳು ಚುಚ್ಚಿದ ನೋವಿಗೆ ಬಾಯಿ ತೆರೆದು ನಾವು ಆ ಅಂತ ಮಾಡಿ ಅಮ್ಮ ಅಂತ ಕರಿತೀವಿ. ಶಬ್ದ ಒಳಗಡೆಯಿಂದ ಬರುತ್ತೆ, ಕಣ್ಣಿನಿಂದ ನೀರು ಬರುತ್ತೆ, ಅಥವಾ ಮೈಯಲ್ಲಿ ಬೆವರು ಬರಬಹುದು, ಹೃದಯದ ಬಡಿತ ಸ್ವಲ್ಪ ಜಾಸ್ತಿನೇ ಆಗ್ಬಹುದು ಗಾಯ ಜಾಸ್ತಿ ಇದ್ರೆ. ಹೀಗೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿದಾಗ ಇಡೀ ಶರೀರ ಸ್ಪಂದನೆ ಮಾಡುತ್ತೆ. ತಲೆ ಆ ಕಡೆ ತಿರುಗತ್ತೆ, ಕಣ್ಣು ಅಲ್ಲಿಯನ್ನ ನೋಡುತ್ತೆ, ಕೈ ಅಲ್ಲಿಗೆ ಹೋಗುತ್ತೆ, ಬೆರಳು ಆ ಮುಳ್ಳನ್ನು ಕೀಳುತ್ತೆ, ಬಾಯಿ ಶಬ್ದ ಮಾಡುತ್ತೆ. ಹೀಗೆ ಒಂದು ಕಾಲಿಗೆ ಆದ ಗಾಯಕ್ಕೆ ಇಡೀ ಶರೀರ ಸ್ಪಂದನೆ ಮಾಡುತ್ತೆ. ಅದೇ ರೀತಿಯಲ್ಲಿ ಹಿಂದೂ ಸಮಾಜದ ಒಂದು ಕಡೆ ಗಾಯ ಆದ್ರೆ ಅಥವಾ ಘಾಸಿ ಆದ್ರೆ ಇಡೀ ಹಿಂದೂ ಸಮಾಜ ಅದಕ್ಕೆ ರೆಸ್ಪಾಂಡ್ ಮಾಡುತ್ತಾ, ಪ್ರತಿಕ್ರಿಯೆ ಕೊಡುತ್ತಾ? ಇಡೀ ಹಿಂದೂ ಸಮಾಜ ಆ ಕಡೆ ನೋಡುತ್ತಾ? ಯಾರಿಗೋ ಅನ್ಯಾಯ ಆಗಿದೆ, ನಾವು ಸುಮ್ಮನೆ ಇರ್ತೀವಿ ಕೆಲವೊಮ್ಮೆ. ಯಾರಿಗೋ ಪಂಕ್ತಿಯೊಳಗೆ ಸೇರಿಸಿಕೊಳ್ಳಿಲ್ಲ, ದೇವಸ್ಥಾನದ ದೂರ ಇಟ್ಟಿದ್ದಾರೆ, ಕೆಲವೊಮ್ಮೆ ನಾವು ಸುಮ್ಮನೆ ಇರ್ತೀವಿ. ಅಂಗಾಂಗ ಭಾವ ಅಂದ್ರೆ ನಮ್ಮ ಸಮಾಜದ ಯಾವುದೇ ವ್ಯಕ್ತಿಗೆ ಆ ರೀತಿಯ ತೊಂದರೆ ಆದ್ರೆ ಆ ತೊಂದರೆಯನ್ನು ಅನುಭವಿಸುವ ಒಂದು ಭಾವ ಬೇಕು. ಇಡೀ ಸಮಾಜ ನಮ್ದು ಅನ್ನುವ ಭಾವ ಬಂದಾಗ ಆ ರೀತಿಯ ಅಂಗಾಂಗ ಭಾವ ನಮ್ಮಲ್ಲಿ ಬರುತ್ತೆ. ನಮ್ಮಲ್ಲಿ ಚಿಂತನೆಗಳಿಗೆ ಏನು ಕೊರತೆ ಇಲ್ಲವೇ ಇಲ್ಲ. ಅನೇಕ ಕಡೆಗಳಲ್ಲಿ ಅನೇಕ ಒಳ್ಳೆ ಒಳ್ಳೆ ಚಿಂತನೆಗಳನ್ನು ನಾವು ಕೇಳಿದ್ದೀವಿ. ಅನೇಕ ಬಾರಿ ನಮಗೆ ಸಮಾಜದಲ್ಲಿ ಈ ತರ ಜಾತಿಯ ಭೇದ ಭಾವ, ಭಿನ್ನತೆ, ದೂರ ಹಿಡಿದು ಮುಟ್ಟದೇ ಇರೋದು, ಅಸ್ಪೃಶ್ಯತೆ, ಈ ತರ ಅನೇಕ ಶಬ್ದಗಳನ್ನು ಕೇಳಿದಾಗ ಇದು ಎಲ್ಲೋ ಶಾಸ್ತ್ರಗಳಲ್ಲೋ ವೇದಗಳಲ್ಲೋ ಇದೆಯೋ ಅಂತ ಕೆಲವರಿಗೆ ಅನುಮಾನ ಬರುತ್ತೆ. ಇದೆಲ್ಲ ಶಾಸ್ತ್ರಗಳಲ್ಲಿ ಹೇಳಿದ್ದು ಅಂತ. ಯಾವ ಭಾರತೀಯ ಧರ್ಮಶಾಸ್ತ್ರಗಳಲ್ಲೂ ಯಾವ ವೇದಗಳಲ್ಲೂ ಕೂಡ ಅಸ್ಪೃಶ್ಯತೆಯ, ಜಾತೀಯತೆಯ, ಮುಟ್ಟದೇ ಇರುವ ಯಾವ ಉಲ್ಲೇಖನೂ ಇಲ್ಲ. ಯಾವ ವೇದ ವಾಂಗ್ಮಯಗಳನ್ನೇ ತಗೊಂಡು ನೋಡಿ, ಎಲ್ಲರೂ ಕೂಡ ಸಮಾಜ ಹಿತದ, ಎಲ್ಲರಿಗೂ ಒಳ್ಳೆಯದಾಗುವ ಮಾತನ್ನೇ ಹೇಳ್ತಾ ಇದ್ದಾರೆ. ಚಿಂತನೆಗಳಲ್ಲಿ ಶ್ರೇಷ್ಠ ಇದೆ, ಸರ್ವೇ ಭವಂತು ಸುಖಿನಃ. ಸುಖಿಗಳಾಗಬೇಕು ಯಾರು? ಸರ್ವೇಪಿ, ಎಲ್ಲರೂ. ಸರ್ವೇ ಸಂತು ನಿರಾಮಯ, ಎಲ್ಲರೂ ಕೂಡ ಆರೋಗ್ಯದಿಂದ ಇರಬೇಕು, ನಿರಾಮಯರಾಗಿರ್ಬೇಕು. ಸರ್ವೇ ಭದ್ರಾಣಿ ಪಶ್ಯಂತ, ಎಲ್ಲರೂ ಚೆನ್ನಾಗಿರೋದನ್ನ ನಾವು ನೋಡ್ಬೇಕು. ಇಲ್ಲಿ ಒಳ್ಳೇದಾಗಬೇಕು, ಸುಖಿಗಳಾಗಬೇಕಂದಾಗ ಆಪರೇಷನಲ್ ಟರ್ಮ್ ಯಾವುದು? ಸರ್ವೇಪಿ, ಎಲ್ಲರಿಗೂ, ಎಲ್ಲರೂ ಒಂದಾಗಬೇಕು ಅನ್ನುವ ಭಾವ ನಮ್ಮಲ್ಲಿದೆ. ವಸುಧೈವ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ. ಕೃಣ್ವಂತೋ ವಿಶ್ವಮಾರ್ಯಂ, ಜಗತ್ತಿನ ಎಲ್ಲರನ್ನ ಆರ್ಯರನ್ನಾಗಿ ಮಾಡೋಣ. ಮಾತಾಚ ಪಾರ್ವತಿ ದೇವ ಪಿತಾಚ ಪರಮೇಶ್ವರವು ಬಾಂಧವಾಶ್ಚ ಶಿವಗಣಾಶ್ಚ ಸ್ವದೇಶೋ ಭುವನತ್ರಯಂ. ಗಣಪತಿ ಹೇಗೆ ತನ್ನ ತಾಯಿ ಪಾರ್ವತಿಯನ್ನ, ತಂದೆ ಶಿವನನ್ನ ಕಾಣ್ತಾರೆ,
ಬಂಧುಗಳು ಅಂದ್ರೆ ಯಾರು? ಎಲ್ಲರೂ ಶಿವನನ್ನ ಯಾರೆಲ್ಲ ದೇವರನ್ನ ಆರಾಧನೆ ಮಾಡ್ತಾರೋ ಆ ರೀತಿ ಎಲ್ಲಾ ಬಂಧುಗಳು ನನ್ನ ಬಾಂಧವರು ಅನ್ನುವ ಭಾವ. ಶಿವಗಣಾಶ್ಚ ಬಂಧುಶ್ಚ ಸ್ವದೇಶೋ ಭುವನ ತ್ರಯಂ. 3 ಲೋಕದಲ್ಲಿರುವವರು ನಮ್ಮ ಬಂಧುಗಳು ಅನ್ನುವ ಭಾವ ಇದೆ ಅಲ್ವಾ? ಆದ್ರೆ ಪಕ್ಕದ ರಸ್ತೆಯಲ್ಲಿರೋರು ನಾವು ಮಾತಾಡಿಸಲ್ಲ. ಪಕ್ಕದ ಮನೆಯವರನ್ನೇ ಜಾತಿ ಕಾರಣಕ್ಕೋಸ್ಕರ ಪರಿಚಯ ಇದ್ರು ನಾವು ದೂರ ಇಡ್ತೀವಿ ಕೆಲವೊಮ್ಮೆ. ಇಡೀ ಜಗತ್ತೇ ಕುಟುಂಬ ಅಂದ ನಾವು, ಚಿಂತನೆಯಲ್ಲಿ ಶ್ರೇಷ್ಠ ವಿಷಯಗಳನ್ನೇ ಹೇಳುವಂತಹ ನಾವು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದ ಅನೇಕ ಪುಟಗಳು ಆಚರಣೆಗೆ ಬಂದಾಗ ಕೆಲವೊಮ್ಮೆ ವ್ಯತ್ಯಾಸ ಆಗಿಬಿಡುತ್ತೆ. ಆತ್ಮವತ್ ಸರ್ವಭೂತೇಶು, ಜಗತ್ತಿನ ಕಣಕಣದಲ್ಲಿರುವ ಭಗವಂತ ಎಲ್ಲನೂ. ಈಶಾವಾಸ್ಯಂ ಇದಂ ಸರ್ವಂ, ಕಣಕಣದಲ್ಲಿರುವ ಭಗವಂತನ ನಾವು ಗುರುತಿಸ್ತೀವಿ. ಆದರೆ ಪಕ್ಕದಲ್ಲಿರುವ ಮನುಷ್ಯನ ಒಳಗಡೆ ಇರುವ ಆತ್ಮ, ವಿವೇಕಾನಂದರು ಹೇಳಿದ್ರು, ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಆತ್ಮ ಅದು ಪವಿತ್ರವಾದದ್ದು. ಆ ರೀತಿಯ ಆತ್ಮ ಎಷ್ಟು ಪರಿಶುದ್ಧವಾಗಿದೆ, ಪವಿತ್ರವಾಗಿದೆ, ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಹಿಂದೂ ಸಮಾಜ ಇನ್ನೊಬ್ಬರ ನೋವನ್ನ ಕಾಣುವಾಗ ಕಣ್ಣು ಮುಚ್ಚುವ ಸ್ಥಿತಿ ಯಾಕೆ ಬಂತು ಗೊತ್ತಿಲ್ಲ. ಹಾಗಾಗಿ ಚಿಂತನೆಯಲ್ಲಿ ಶ್ರೇಷ್ಠ ಮಟ್ಟದಲ್ಲಿದೆ. ಯಾರಿಗೂ ಕೂಡ ಅನ್ಯಾಯ ಮಾಡೋ ಮಾತನ್ನ ಶಾಸ್ತ್ರಗಳು ಹೇಳೋದಿಲ್ಲ. ಯಾವ ಶಾಸ್ತ್ರಗಳಲ್ಲೂ ಕೂಡ ಅಸ್ಪೃಶ್ಯತೆ ಉಲ್ಲೇಖ ಇಲ್ಲವೇ ಇಲ್ಲ. ಆದರೆ ಸಮಾಜದ ಒಳಗಡೆ ಹೇಗೆ ನುಸುಳಿ ಬಂತು? ಇಷ್ಟೊಂದು ದೊಡ್ಡ ಶ್ರೇಷ್ಠ ಚಿಂತನೆಗಳನ್ನ ಮೊಳಗಿಸಿದ ಭಾರತ, ಯಾವ ಚಿಂತನೆಗಳಿಗೂ ಕೊರತೆ ಇಲ್ಲದಂತಹ ಭಾರತದ ವೇದ ವಾಂಗ್ಮಯ, ಜ್ಞಾನ ಸಂಪತ್ತು, ಎಲ್ಲ ಹಿರಿಯರು ಎಲ್ಲ ಒಳ್ಳೆಯದನ್ನೇ ಹೇಳಿದಾಗ, ಬಹುಜನ ಹಿತಾಯ ಬಹುಜನ ಸುಖಾಯ, ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅನ್ನುವ ಮಾತನ್ನು ಹೇಳಿದಾಗ ಇದ್ದಕ್ಕಿದ್ದಾಗೆ ಇನ್ನೊಬ್ಬರನ್ನ ದೂರ ಇಡುವ ಸಮಸ್ಯೆ ಎಲ್ಲಿಂದ ಬಂತು ಗೊತ್ತಿಲ್ಲ. ಯೋಗ ವಾಸಿಷ್ಠದಲ್ಲೇ 2 ಮಾತುಗಳನ್ನು ಹೇಳ್ತಾರೆ, ಜ್ಞಾನ ಮತ್ತು ಕ್ರಿಯೆ, ನಾಲೆಜ್ ಮತ್ತು ಆಕ್ಷನ್. ಜ್ಞಾನ ಮತ್ತು ಕ್ರಿಯೆ ಪಕ್ಷಿಗಳ 2 ರೆಕ್ಕೆ ಅಂತ ಯೋಗ ವಾಸಿಷ್ಠ ಹೇಳುತ್ತೆ. ಒಂದು ಪಕ್ಷಿ ಹಾರಬೇಕಿದ್ರೆ 2 ರೆಕ್ಕೆಗಳು ಬೇಕು. ಒಂದು ಜ್ಞಾನದ ರೆಕ್ಕೆ, ಇನ್ನೊಂದು ಕ್ರಿಯೆ ಆಕ್ಷನ್ನ ರೆಕ್ಕೆ. ನಮ್ಮಲ್ಲಿ ಜ್ಞಾನ ಚೆನ್ನಾಗಿದೆ, ನಾಲೆಜ್ ಚೆನ್ನಾಗಿದೆ, ಎಲ್ಲರನ್ನ ಪ್ರೀತಿಸಬೇಕು, ಎಲ್ಲರನ್ನ ಗೌರವಿಸಬೇಕು, ಎಲ್ಲವೂ ಇದೆ. ಆದ್ರೆ ಆಚರಣೆಯಲ್ಲಿ, ಕ್ರಿಯೆಯಲ್ಲಿ, ಇಂಪ್ಲಿಮೆಂಟೇಷನ್ ಅಲ್ಲಿ ಇದೆಯಾ ಅಂದಾಗ ನಾವು ಸ್ವಲ್ಪ ನಮ್ಮನ್ನು ನಾವೇ ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗಾಗಿ ಸಾಮರಸ್ಯದ ಪಕ್ಷಿ ಹಾರಬೇಕಿದ್ರೆ ಜ್ಞಾನದಲ್ಲಿರ್ತಕ್ಕಂಥ ಸಾಮರಸ್ಯ, ಬಂಧುತ್ವದ ಭಾವ ಅದು ಕ್ರಿಯೆಯಲ್ಲೂ ಬರಬೇಕು. ಕ್ರಿಯೆಯಲ್ಲಿ ಬರಲಿಲ್ಲ ಅಂದ್ರೆ ಆ ಚಿಂತನೆಗಳಲ್ಲಿ ಸಮಸ್ಯೆ ಆಗೇ ಆಗತ್ತೆ. ಹಾಗಾಗಿ ಜ್ಞಾನ ಮತ್ತು ಕ್ರಿಯೆ ಅದು 2 ಕೂಡ ಒಟ್ಟಿಗೆ ಸಾಗಬೇಕು. ಇಲ್ದಿದ್ರೆ ಅಸ್ಪೃಶ್ಯತೆಯ ನೋವಿಗೆ ಒಳಗಾದ ಅನೇಕ ಮಂದಿಯ ನೋವು, ಆ ನೋವು ಇನ್ನೂ ಹಾಗೆ ಇರುತ್ತೆ. ಟೆಕ್ನಾಲಜಿಯಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅನೇಕ ವಿಷಯಗಳನ್ನು ನಾವು ಸಾಗಿ ಬಂದಿರುವಾಗ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀವಲ್ಲ. ಆಧುನಿಕತೆಯ ಅನೇಕ ವಿಷಯಗಳನ್ನು ಸಮಾಜ ಅಪ್ಪಿಕೊಂಡಿರುವಾಗ, ಜಾತಿಯನ್ನ ಮೀರಿ ಅನೇಕ ಸಾಮಾಜಿಕ ವ್ಯವಹಾರಗಳು ನಡೀತಾ ಇರುವಾಗ, ಬಸ್ಗಳಲ್ಲಿ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತೇವೆ, ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಎಲ್ಲರೂ ಒಟ್ಟಿಗೆ ನೋಡ್ತೀವಿ, ಮಾರ್ಕೆಟ್ ಅಲ್ಲಿ ಖರೀದಿಯನ್ನು ಒಟ್ಟಿಗೆ ಮಾಡ್ತೀವಿ. ಆದರೆ ದೇವಸ್ಥಾನ, ಮನೆಯಲ್ಲಿ ಊಟ ಹಾಕುವಾಗ ಅನೇಕ ಕಡೆಗಳಲ್ಲಿ ಜಾತಿ ಯಾಕೆ ಅಡ್ಡ ಬರ್ತಾ ಇದೆ? ಅನೇಕ ಆಧುನಿಕ ವ್ಯವಸ್ಥೆಗಳು ಜಾತಿಯನ್ನ ಮೀರಿ ಯೋಚಿಸುವ ವಿಷಯಗಳನ್ನು ಕಲಿಸ್ತಾ ಇದೆ. ಆದರೂ ಕೂಡ ಹಿಂದೂ ಸಮಾಜದ ಒಳಗಡೆ ಈ ಸಾಮರಸ್ಯಕ್ಕೆ ಕೊರತೆ ಆಗುವ ಅಂಶಗಳು ಇನ್ನೂ ಯಾಕೆ ಇದೆ? ಶ್ರೇಷ್ಠತೆಯ ಅನೇಕ ವಿಷಯಗಳನ್ನು ನಾವು ಹೇಳಬಹುದು. ಆದರೆ ಯಾರು ಅಸ್ಪೃಶ್ಯತೆಯ ಭೇದ ಭಾವದ ಈ ನೋವನ್ನು ಅನುಭವಿಸಿದ್ದಾರೆ, ಅವರ ನೆಲದಲ್ಲಿ ನಿಂತು ನಾವು ನೋಡಿದ್ರೆ ಅವರಿಗಾಗುವ ನೋವನ್ನ ನಾವು ಅರ್ಥೈಸ್ಕೊಳ್ಬೇಕು. ಹಾಗಾಗಿ ಅನೇಕ ಬಾರಿ ಅನೇಕ ಶ್ರೇಷ್ಠ ಚಿಂತನೆಗಳನ್ನು ಹೇಳ್ತಾ ಇದ್ರೆ ಆ ನೋವನ್ನು ಯಾರು ಅನುಭವಿಸಿದ್ದಾರೆ ಅವರಿಗೆ ಇದು ಗೊತ್ತಾಗಲ್ಲ. ಎಲ್ಲವೂ ಶ್ರೇಷ್ಠ ಇದೆ ಶ್ರೇಷ್ಠ ಇದೆ ಅಂತ ಹೇಳಿದಾಗ ನೋವನ್ನು ಅನುಭವಿಸಿದ ವ್ಯಕ್ತಿಗಳಿಗೆ, ನೋವನ್ನು ಅನುಭವಿಸುವ ಆ ಒಂದು ಸಮುದಾಯಕ್ಕೆ ಶ್ರೇಷ್ಠ ಗುಣಗಳು ಅಷ್ಟು ಶ್ರೇಷ್ಠವಾಗಿ ಕಾಣಲ್ಲ. ಉದಾಹರಣೆಗೆ ನಾವು ರಾಮಾಯಣದಲ್ಲಿ ರಾವಣನ ಕಥೆಯನ್ನು ಕೇಳ್ತೀವಿ. ರಾವಣನ ಬಗ್ಗೆ ಅನೇಕ ಕವಿಗಳು ಅನೇಕ ವಿಷಯಗಳನ್ನ ಮಾತಾಡ್ತಾರೆ. ರಾವಣ ಒಬ್ಬ ಶ್ರೇಷ್ಠ ರಾಜ ಅಂತೇಳಿ ಅನೇಕ ಕವಿಗಳು ಉಲ್ಲೇಖ ಮಾಡ್ತಾರೆ. ರಾವಣ ಬಹಳ ದೊಡ್ಡ ಪರಾಕ್ರಮಿ, ದೊಡ್ಡ ರಾಜ, ಮಹಾಶಿವಭಕ್ತ. ತನ್ನ ಕರುಳನ್ನೇ ಬಗೆದು ರುದ್ರ ವೀಣೆಯ ಮೂಲಕ ಶಿವನನ್ನೇ ಹೋಲಿಸಿದಂತಹ ಮಹಾಶಿವಭಕ್ತ. ಇವತ್ತಿ ಕೂಡ ಅನೇಕ ವೈದ್ಯಕೀಯ ಪರೀಕ್ಷೆಗಳಲ್ಲಿ ಕೆಲವೊಮ್ಮೆ
ರಾವಣ ಸೀತೆಯನ್ನ ಅಶೋಕವನದಲ್ಲಿ ಯಾಕೆ ಇಟ್ಟ ಅನ್ನೋ ವೈವಾ ಕ್ವಶನ್ ಕೇಳ್ತಾರೆ ಮಕ್ಕಳಿಗೆ. ಮಹಾ ಆಯುರ್ವೇದ ಪಂಡಿತ ಜ್ಞಾನಿನೂ ಆಗಿದ್ದ ರಾವಣ. ಆತನ ಕೆಲವು ಪುಸ್ತಕಗಳು ಇವತ್ತಿಗೂ ಕೂಡ ಕೆಲವು ಕಾಲೇಜುಗಳಲ್ಲಿ ಪಠ್ಯ ಪುಸ್ತಕದ ರೂಪದಲ್ಲಿ ಇದೆ. ಹೀಗಾಗಿ ರಾವಣನನ್ನು ನೋಡಿದಾಗ ಒಬ್ಬ ಶ್ರೇಷ್ಠ ವಿದ್ವಾಂಸ, ಶ್ರೇಷ್ಠ ಶಿವಭಕ್ತ, ಒಳ್ಳೆಯ ರಾಜ, ಆ ರೀತಿಯ ಕಲ್ಪನೆ ಬರುತ್ತೆ. ಲಂಕೆಯನ್ನು ಹೇಗೆ ಕಟ್ಟಿದ್ದ ಅಂದ್ರೆ ಸ್ವರ್ಣ ಲಂಕೆಯನ್ನೇ ಕಟ್ಟಿದ್ದ. ರಾವಣನ ಹತನಾದ ಮೇಲೆ ಲಕ್ಷ್ಮಣ ರಾಮನಿಗೆ ಹೇಳ್ತಾನೆ, ನಾವು ಯಾಕೆ ಅಷ್ಟು ದೂರ ವಾಪಸ್ ನಡ್ಕೊಂಡು ಹೋಗಬೇಕು, ಇಷ್ಟು ಚೆನ್ನಾಗಿರೋ ಲಂಕೆ ನಮ್ಗೆ ಎಲ್ಲಿ ಸಿಕ್ಕಿದೆ, ಸ್ವರ್ಣ ಲಂಕೆ ಇದೆ, ನಾವು ಇಲ್ಲೇ ಇರೋಣ ಅಂತ ಲಕ್ಷ್ಮಣನಿಗೆ ಅನ್ನಿಸುವ ರೀತಿಯಲ್ಲಿ ಲಂಕೆಯನ್ನ ರಾವಣ ಕಟ್ಟಿದ್ದ. ಅಭೇದ್ಯವಾಗಿರುವ ಕೋಟೆಗಳ, ಸುರಕ್ಷಿತವಾಗಿರ್ತಕ್ಕಂತಹ ತಾಣಗಳ, ಒಳ್ಳೆಯ ನೀರಾವರಿ ವ್ಯವಸ್ಥೆ, ಹೀಗೆ ಗುಡ್ ಅಡ್ಮಿನಿಸ್ಟ್ರೇಷನ್ಗೆ ಇವತ್ತು ಯಾವುದೆಲ್ಲ ಉದಾಹರಣೆಗಳನ್ನು ನಾವು ಕೊಡಬಹುದೋ, ಒಂದು ಸಿಟಿಗೆ ಸಂಬಂಧಪಟ್ಟ ನಗರೀಯ ವ್ಯವಸ್ಥೆಯನ್ನು ಹೇಗೆ ಮಾಡಬಹುದೋ ಎಲ್ಲವನ್ನ ರಾವಣ ಲಂಕೆಯಲ್ಲಿ ಮಾಡಿದ್ದ. ಇಷ್ಟೆಲ್ಲ ಒಳ್ಳೆಯ ಮಹಾಗುಣ ಇರುವ ರಾವಣನನ್ನ ಹಿಂದೂ ಸಮಾಜ ಆದರ್ಶವಾಗಿ ಸ್ವೀಕಾರ ಮಾಡಿದೆಯಾ? ಖಂಡಿತ ಇಲ್ಲ. ಯಾಕೆ? ನಾವು ನಂಬುವಂತಹ ಒಂದು ನಂಬಿಕೆ ಏನಿದೆ, ಮಾತೃವತ್ ಪರದಾರೇಶು, ಪರಸ್ತ್ರೀಯನ್ನ ತಾಯಿ ರೂಪದಲ್ಲಿ ಕಾಣಬೇಕನ್ನುವ ಸಮಾಜದ ಆಚಾರ ಸಂಹಿತೆಯನ್ನ ಉಲ್ಲಂಘಿಸಿದ ಕಾರಣಕ್ಕೋಸ್ಕರ ರಾವಣನನ್ನ ಎಷ್ಟೇ ಶ್ರೇಷ್ಠ ಆಗಿದ್ರು ಕೂಡ ಹಿಂದೂ ಸಮಾಜ ಅವರನ್ನು ಒಪ್ಕೊಳ್ಳಿಲ್ಲ. ಗುಣಗಳು ಎಷ್ಟೇ ಶ್ರೇಷ್ಠ ಇರಬಹುದು, ಒಂದು ಕೆಟ್ಟ ಗುಣ, ಒಂದು ಅವಗುಣ ಎಲ್ಲ ಒಳ್ಳೆ ಗುಣಗಳನ್ನ ಮಾಸಿ ಹಾಕ್ತು, ನುಂಗಿ ಹಾಕ್ತು. ಹಿಂದೂ ಸಮಾಜಕ್ಕೆ ಶ್ರೇಷ್ಠ ಅನೇಕ ಗುಣಗಳಿದಾವೆ. ಅಸ್ಪೃಶ್ಯತೆಯ ಒಂದು ಕೆಟ್ಟ ಗುಣ, ಒಂದು ಕೆಟ್ಟ ಸಂಪ್ರದಾಯ, ಒಂದು ಕೆಟ್ಟ ಆಚಾರ ಹಿಂದೂ ಸಮಾಜದ ಅನೇಕ ಶ್ರೇಷ್ಠ ಮೌಲ್ಯಗಳನ್ನ ಮಾಸಿ ಹಾಕತ್ತೆ. ಹಾಗಾಗಿ ನಾವು ಅಸ್ಪೃಶ್ಯತೆ, ಜಾತೀಯತೆ, ಜಾತಿಯ ಭೇದ ಭಾವ ಇದನ್ನ ನಮ್ಮ ಮನೆ, ಪರಿಸರ, ಮನಸ್ಸಿನಿಂದ ತೊಡೆದು ಹಾಕಬೇಕಾಗತ್ತೆ. ನಾವು ಎಷ್ಟೇ ವಿಚಾರ ಸಂಪನ್ನರಿರಬಹುದು, ಎಷ್ಟೇ ಎಜುಕೇಟೆಡ್ ಇರಬಹುದು, ಎಷ್ಟೇ ಓದಿರಬಹುದು, ಎಷ್ಟೇ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡಿರಬಹುದು, ಆದರೂ ಮನಸ್ಸಿನ ಒಳಗಡೆ ಎದುರುಗಡೆ ಯಾರೋ ಸಿಕ್ಕಿದಾಗ ಇವನು ಈ ಜಾತಿ, ಅವನು ಅಲ್ಲೇ ಇರಲಿ, ಅವನು ಆ ಜಾತಿ, ಅವನು ನನ್ನ ಮನೆ ಬರೋದು ಬೇಡ, ಇವನು ಈ ಜಾತಿ, ಇವರೊಟ್ಟಿಗೆ ನನ್ನ ಮಕ್ಕಳು ಆಟ ಆಡೋದು ಬೇಡ, ಈ ರೀತಿಯ ವ್ಯಕ್ತಿಗಳನ್ನ ಜಾತಿ ಕಾರಣಕ್ಕೋಸ್ಕರ ದೂರ ಇಡುವ, ಅವರ ಜೊತೆ ಊಟ ಮಾಡಿದ್ರೆ ನಂದೇನೋ ಮೈಲಿಗೆ ಆಗುತ್ತೆ ಅನ್ನುವಂತಹ ಅಭಿಪ್ರಾಯ ಬಂದ್ಬಿಟ್ರೆ ನಮ್ಮ ಎಲ್ಲ ಒಳ್ಳೆ ಗುಣಗಳನ್ನ, ಆ ಒಂದು ಕೆಟ್ಟ ಗುಣ ನಮ್ಮ ಸ್ವಭಾವವನ್ನು ವ್ಯತ್ಯಾಸ ಮಾಡಿಬಿಡುತ್ತೆ. ಆ ನೋವು ಎದುರುಗಡೆ ಆಗತ್ತಲ್ಲ, ಅವನಿಗೆ ನಾವು ಎಷ್ಟೇ ಒಳ್ಳೆ ಗುಣ ಹೇಳಿದ್ರು ಕೂಡ ಆ ನೋವು ಉಳಿದ ಒಳ್ಳೆ ಗುಣಗಳನ್ನ ಮಾಸಿ ಹಾಕತ್ತೆ. ಹಾಗಾಗಿ ನಾವು ಮಾಡಬೇಕಾದ್ದೇನು, ವಿವಿಧತೆಯಲ್ಲಿ ಏಕತೆಯನ್ನು ಪೋಷಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. 10 ಜನರು ಇರಬಹುದು, ಆದ್ರೆ ಎಲ್ಲರೂ ಕೂಡ ಅವರವರ ವಿಚಾರ ಆಚಾರಗಳನ್ನ ಮಾಡ್ತಾ ನಾವು ಒಂದಾಗಿರುವುದು. ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಹಿಂದೂ ಸಮಾಜ ಅದು ಏಕರೂಪ ಸಮಾಜ ಅಲ್ಲ, ಬಹುರೂಪಿ ಸಮಾಜ. ಎಲ್ಲರದು ಒಂದೇ ರೀತಿ ಇರುತ್ತೆ ಅಂತ ಇಲ್ಲ, ಬಹುರೂಪದ್ದು. ಎಲ್ಲರೂ ಒಂದಾಗ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯನೂ ಇಲ್ಲ, ಆದ್ರೆ ಏಕತೆಯ ಮಾನಸಿಕತೆ ಬೇಕು. ಉದಾಹರಣೆಗೆ, ನಮ್ಮಲ್ಲಿ ರಾಮನವಮಿ ಆದಾಗ ನಾವೆಲ್ಲರೂ ಕೂಡ 2 ಪ್ರಸಾದಗಳನ್ನು ನಾವು ಸ್ವೀಕಾರ ಮಾಡ್ತೀವಿ. ಒಂದು ಪಾನಕ, ಇನ್ನೊಂದು ಕೋಸಂಬರಿ. ಅನೇಕ ಕಡೆಗಳಲ್ಲಿ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ ರಾಮನವಮಿಯ ಹಬ್ಬದ ದಿನದಲ್ಲಿ. ಪಾನಕ ಮಾಡೋದು ಹೇಗೆ ನಾವೆಲ್ಲ ಕೇಳಿದೀವಿ, ನೋಡಿದೀವಿ, ಮಾಡ್ತೀವಿ. ನೀರು ತಗೊಳ್ತೀವಿ, ಅದಕ್ಕೆ ಶುಂಠಿಯ ರಸವನ್ನು ಹಾಕ್ತೀವಿ, ಲಿಂಬೆ ರಸ ಹಿಂಡಿ ಹಾಕ್ತೀವಿ, ಸಕ್ಕರೆ ಅಥವಾ ಬೆಲ್ಲ, ಕೆಲವು ಕಡೆ ಉಪ್ಪು ಎಲ್ಲ ಮಿಕ್ಸ್ ಮಾಡ್ತೀವಿ, ಕಾಳು ಮೆಣಸಿನ ಅದರ ರಸವನ್ನು ಹಾಕ್ತೀವಿ ಅಥವಾ ಪುಡಿ ಹಾಕ್ತೀವಿ. ಎಲ್ಲವನ್ನು ಹಾಕಿ ಸೋಸಿ ತೆಗೆದು ಫಿಲ್ಟರ್ ಮಾಡಿದಾಗ ಒಂದು ಲಿಕ್ವಿಡ್, ಒಂದು ಪಾನಕ ಸಿದ್ಧ ಆಗುತ್ತೆ. ಅದನ್ನು ನೀವು ಗಮನಿಸಿದಾಗ ಹಾಕಿದ ಎಲ್ಲ ಸಂಗತಿಗಳು ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಒಂದಾಗಿರುತ್ತೆ, ತನ್ನ ಮೂಲ ಗುಣಗಳನ್ನ ವ್ಯತ್ಯಾಸ ಮಾಡಿರುತ್ತೆ. ಪ್ರಾರಂಭದಲ್ಲಿ ತಗೊಂಡ ನೀರು ಅದಲ್ಲ, ಈಗ ನೀರಿಗೆ ಕಲರ್ ಇರಲಿಲ್ಲ, ಈಗ ಬಣ್ಣ ಬಂತ. ನೀರಿಗೆ ವಾಸನೆ ಇಲ್ಲ, ಈಗ ಅದಕ್ಕೊಂದು ಸ್ಮೆಲ್ ಬಂದಿದೆ. ನೀರಿಗೆ ಟೇಸ್ಟ್ ಇಲ್ಲ, ಈಗ ಅದಕ್ಕೊಂದು ಟೇಸ್ಟ್ ಬಂದಿದೆ. ಹಾಕಿದ ಉಪ್ಪು ಸಕ್ಕರೆ ಎಲ್ಲಿ ಹೋಯ್ತು ಗೊತ್ತಿಲ್ಲ, ಅದು ಕರಗಿ ಬಿಟ್ಟಿದೆ. ಶುಂಠಿಯ ರಸ ಹುಡುಕಕ್ಕಾಗಲ್ಲ, ಅದು ಲೀನವಾಗಿದೆ, ಕರಗಿದೆ. ಹೀಗೆ ನೀವು ಹಾಕಿದ್ದೆಲ್ಲವೂ ಕರಗುವ, ಏಕರಸವಾಗುವ ವ್ಯವಸ್ಥೆ ಇದೆಲ್ಲ, ಅದು ಒಂದು ರೀತಿಯ ಸಮರಸತೆ, ತನ್ನೆಲ್ಲವನ್ನು ಕಳ್ಕೊಂಡು ಒಂದಾಗುವುದು. ಕೋಸಂಬರಿಯ ಉದಾಹರಣೆ ಇದೆ. ಕೋಸಂಬರಿಯ ಪ್ರಸಾದ ನಾವು ತಗೊಂಡಾಗ ನಾವು ಹಾಕಿದ್ದೆಲ್ಲವೂ ಅಲ್ಲಿ ಕಾಣ ಸಿಗುತ್ತೆ. ಅಲ್ಲಿ ಬೇಳೆ ಇದೆ, ತೆಂಗಿನ ತುರಿ ಇದೆ, ಕೆಲವು ಕಡೆ ದಾಳಿಂಬೆ ಹಾಕ್ತಾರೆ,
ಸಾಸಿವೆ ಒಗ್ಗರಣೆ ಹಾಕ್ತಾರೆ, ಮೆಣಸನ್ನ ಜಜ್ಜಿ ಪುಡಿ ಮಾಡಿ ಅದಕ್ಕೆ ಹಾಕಿರ್ತಾರೆ. ಹಾಕಿದ ಎಲ್ಲವೂ ಕಾಣಸಿಗತ್ತೆ. ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳಿಲ್ಲ, ಉಳಿಸ್ಕೊಂಡಿದೆ. ಎಲ್ಲವೂ ತನ್ನ ಅಸ್ತಿತ್ವವನ್ನ ಉಳಿಸಿ ಒಂದಾಗುವುದು, ಅದನ್ನ ಸಮರಸ ಅಂತ ಕರಿತೀವಿ. ಏಕರಸ ಬೇರೆ, ಸಮರಸ ಬೇರೆ. ಸಾಮರಸ್ಯ ಅಂದಾಗ ನಮ್ಮ ಅಸ್ತಿತ್ವವನ್ನ ಉಳಿಸಿ ಒಂದಾಗೋದು. ಎಲ್ಲವನ್ನ ಕಳ್ಕೊಂಡು ಎಲ್ಲವನ್ನು ಒಂದೇ ರೀತಿ ತರುವುದಲ್ಲ. ಎಲ್ಲರೂ ಒಂದೇ ರೀತಿಯ ನಾಮ ಹಾಕೋದು, ಒಂದೇ ರೀತಿಯ ಪಂಚೆ ಹೊಡೆದು, ಒಂದೇ ರೀತಿ ಆರತಿ ಎತ್ತುವುದು, ಒಂದೇ ರೀತಿ ಇರೋದು ಖಂಡಿತ ಹಿಂದೂ ಸಮಾಜದ ಲಕ್ಷಣ ಅಲ್ವೇ ಅಲ್ಲ. ನಮ್ದು ವಿವಿಧತೆಯ ಸಮಾಜ. ಒಬ್ಬೊಬ್ಬರು ಒಂದೊಂದು ರೀತಿಯ ಆರಾಧನೆ ಮಾಡ್ತಾರೆ, ಒಂದೊಂದು ರೀತಿಯ ಪೂಜೆ ಮಾಡ್ತಾರೆ. ಗಣಪತಿ 10 ಕಡೆ 10 ರೂಪಗಳಲ್ಲಿ ಇರ್ತಾರೆ. ಕೃಷ್ಣ ದೇವರೊಬ್ಬರೇ, ಆದ್ರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ. ಒಂದು ಕಡೆ ಗೋಪಾಲಕೃಷ್ಣ, ಇನ್ನೊಂದು ಕಡೆ ಪಾರ್ಥ ಸಾರಥಿಯಾಗಿ ಅರ್ಜುನನಿಗೆ ಗೀತೋಪದೇಶ ಮಾಡ್ತಾ, ಇನ್ನೊಂದು ಕಡೆ ಬಾಲಕೃಷ್ಣನಾಗಿ. ಕೃಷ್ಣ ಒಬ್ಬನೇ, ಆದ್ರೆ ಹಿಂದೂ ಸಮಾಜ ಕೃಷ್ಣನ, ಗಣೇಶನ, ಶಿವನ, ದುರ್ಗೆಯ ವಿವಿಧ ರೂಪಗಳನ್ನು ತನಗೆ ಬೇಕಾದ ರೀತಿಯಲ್ಲಿ ಆಚರಣೆ ಮಾಡುತ್ತೆ. ಎಲ್ಲೂ ಕೂಡ ಏಕರೂಪತೆ ಇಲ್ಲ. ಹಾಗಾಗಿ ಬಹುರೂಪಿಯಾದ ವಿವಿಧತೆಯಲ್ಲಿ ಏಕತೆ ನಮ್ಮ ಸಮಾಜದ ಲಕ್ಷಣ. ಸಮಾಜದಲ್ಲಿ ಎಲ್ಲರೂ ಭಿನ್ನವಾಗಿರಬಹುದು. ಒಬ್ಬೊಬ್ಬರ ಆಹಾರ ಪದ್ಧತಿ ಒಂದೊಂದು ರೀತಿ, ಮನೆಯ ಸಂಪ್ರದಾಯ ಒಂದು ರೀತಿ. ಮನೆಯಲ್ಲಿ ಮಗು ಹುಟ್ಟಿದಾಗ ನಾಮಕರಣ ಒಂದೊಂದು ಕುಟುಂಬದಲ್ಲಿ ಒಂದೊಂದು ರೀತಿ. ಮದುವೆ ಸಂಪ್ರದಾಯಗಳು ಎಲ್ಲ ಒಂದೇ ರೀತಿ ಇದೆಯಾ? ಖಂಡಿತ ಇಲ್ಲ. ಸತ್ತಾಗ ಅಂತ್ಯಕ್ರಿಯೆ ಒಂದೊಂದು ರೀತಿಯಲ್ಲಿ ಒಂದೊಂದು ಕಡೆ ಒಂದೊಂದು ಪ್ರಕಾರದಲ್ಲಿ ಮಾಡ್ತಾ ಇರ್ತಾರೆ. ಹೀಗಾಗಿ ಜೀವನದ ಅನೇಕ ಘಟ್ಟಗಳಲ್ಲಿ ಮನೆಗಳಲ್ಲಿ ಆಗುವ ಸಂಸ್ಕಾರದ ಕೆಲಸಗಳೇನಿದೆ ಬೇರೆ 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 ಆಗಿರುತ್ತೆ. ಹೀಗಾಗಿ ಬಹುರೂಪದ ಈ ಸಮಾಜದಲ್ಲಿ ಬೇರೆ ಬೇರೆ ಇದ್ರೂ ಕೂಡ ನಾವೆಲ್ಲರೂ ಹಿಂದೂಗಳು ಅನ್ನುವ ಭಾವ ಇದೆಯಲ್ಲ, ಎಲ್ಲವೂ ವಿವಿಧ, ಆದರೂ ನಾವು ಏಕ. ವಿವಿಧತೆಯಲ್ಲಿ ಏಕತೆ, ಯೂನಿಟಿ ಇನ್ ಡೈವರ್ಸಿಟಿ, ಅದು ಸಾಮರಸ್ಯ. ಹಾಗಾಗಿ ಹಿಂದೂ ಸಮಾಜ ತನ್ನ ಅನೇಕ ವಿವಿಧತೆಗಳನ್ನು ಯಥಾ ಪ್ರಕಾರ ಮುಂದುವರಿಸಿಕೊಂಡು ಹೋಗ್ತಾ ಒಂದಾಗುವುದು, ಅದು ಸಾಮರಸ್ಯದ ಒಂದು ಉದಾಹರಣೆಯನ್ನು ನಾವು ಪಾನಕ ಮತ್ತು ಕೋಸಂಬರಿಯ ಉದಾಹರಣೆಯಲ್ಲಿ ನಾವು ಸಾಕಷ್ಟು ಬಾರಿ ಕೇಳ್ತಾ ಇರ್ತೀವಿ. ಅನೇಕ ವಿವಿಧತೆ ಇರ್ಬೋದು, ಆದರೂ ಒಂದಾಗಿರೋದು. ಉದಾಹರಣೆ, ಈಗ ನಾವೆಲ್ಲ ನಮಸ್ಕಾರ ಮಾಡಿ ಬಂದಿರುವ ಗಣಪತಿ, ಆ ಗಣಪತಿಗೆ ಸಂಬಂಧಪಟ್ಟ ಒಂದು ಫ್ಯಾಮಿಲಿ ಫೋಟೋ ನಮ್ಮೆಲ್ಲರ ಮನೆಯಲ್ಲಿ ಇರುತ್ತೆ. ಹಿಂದೂ ಸಮಾಜದ ಪ್ರತಿಯೊಬ್ಬ ಆಸ್ತಿಕ ಮನೆಯಲ್ಲೂ ಕೂಡ ಸಾಮಾನ್ಯವಾಗಿ ಆ ಫೋಟೋ ನಮಗೆ ಕಾಣಸಿಗುತ್ತೆ. ಒಂದು ಗ್ರೂಪ್ ಫೋಟೋ, ಫ್ಯಾಮಿಲಿ ಫೋಟೋ. ಏನದು? ಗಣಪತಿಯ ತಂದೆ ಶಿವ, ತಾಯಿ ಪಾರ್ವತಿ, ಅಣ್ಣ ಸುಬ್ರಹ್ಮಣ್ಯ ಸೇರಿದ ಒಂದು ಫೋಟೋ ನಮ್ಮೆಲ್ಲರ ಮನೆಯಲ್ಲಿ ಇದೆ, ಹೌದಲ್ವಾ? ಆ ಫೋಟೋವನ್ನು ನೀವು ಗಮನಿಸಿದ್ರೆ ಶಿವ, ಪಾರ್ವತಿ, ಸುಬ್ರಹ್ಮಣ್ಯ ಮತ್ತು ಗಣೇಶನ ಆ ಫೋಟೋದಲ್ಲಿ ಶಿವ ಸ್ಮಶಾನವಾಸಿಯಾಗಿದ್ದಾನೆ. ಲಯಕರ್ತ ಶಿವ, ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ 3 ಸೃಷ್ಟಿಕರ್ತರು ತಮ್ಮ 3 ರೀತಿಯ ಕೆಲಸದ ಹಂಚಿಕೆಯಲ್ಲಿ ಲಯಕರ್ತ ಶಿವ, ಭಸ್ಮ ಲೇಪಿತ ಶಿವ ಕೈಲಾಸದಲ್ಲಿ ನಮಗೆ ಕಾಣಸಿಗುತ್ತಾನೆ. ಆತ ಸ್ಮಶಾನದಿಂದ ಬಂದವನು. ಆದರೆ ಪಕ್ಕದಲ್ಲಿ ಕೂತಿರುವ ಗೌರಿ ಅಥವಾ ಪಾರ್ವತಿ ಗೌರವರ್ಣ, ಬಿಳಿ ಬಣ್ಣದವಳು. ಕಲಾವಿದ ಪಾರ್ವತಿಯ ಚಿತ್ರವನ್ನು ಬಿಡಿಸುವಾಗ ಸರ್ವಾಲಂಕರಣ ಭೂಷಿತೆಯಾದ ರೇಷ್ಮೆಯ ಬಟ್ಟೆ ಹಾಕಿದ ಒಂದು ಪಾರ್ವತಿಯನ್ನ ಶಿವನ ಪಕ್ಕ ಕೂರಿಸ್ತಾರೆ. ಶಿವ ಪಾರ್ವತಿ ಅವರು ಬಂದಿರುವ ಜಾಗಗಳನ್ನು ನೋಡಿದ್ರೆ ಅದರಲ್ಲಿ ವ್ಯತ್ಯಾಸ ಇದೆ, ಆದರೂ ಒಟ್ಟಿಗೆ ಇರ್ತಾರೆ. ಸುಬ್ರಹ್ಮಣ್ಯನ ವಾಹನ ನವಿಲು, ಶಿವನ ಕೊರಳಲ್ಲಿ ಹಾವಿದೆ, ಗಣೇಶನ ಸೊಂಟದಲ್ಲಿ ಹಾವಿದೆ, ಗಣೇಶನ ವಾಹನ ಇಲಿ ಇದೆ. ಸುಬ್ರಹ್ಮಣ್ಯ ವಾಹನ ನವಿಲಿಗೂ ಹಾವಿಗೂ ಏನು ಸಂಬಂಧ ನಮ್ಗೆ ಗೊತ್ತೇ ಇದೆ. ಹಾವಿಗೂ ಇಲಿಗೂ ಏನು ಸಂಬಂಧ ನಮ್ಗೆ ಗೊತ್ತೇ ಇದೆ. ನವಿಲು, ಹಾವು, ಇಲಿಗಳು ಒಂದಾಗಿ ಒಂದು ಕುಟುಂಬದಲ್ಲಿ ಒಟ್ಟಿಗೆ ಇರುತ್ತೆ. ಸ್ವಭಾವದಲ್ಲಿ ವಿಚಿತ್ರ ಅಥವಾ ವೈಚಿತ್ರ್ಯ ಇದ್ರೂ ಕೂಡ ಒಂದಾಗಿ ಒಟ್ಟಾಗಿ ಇರ್ತಕ್ಕಂತಹ ಸಾಮರಸ್ಯವನ್ನ ಸಂದೇಶಾತ್ಮಕವಾಗಿ ಹೇಳುವ ಒಂದು ಫ್ಯಾಮಿಲಿ ಫೋಟೋ ಹಿಂದೂ ಸಮಾಜಕ್ಕೆ ಆದರ್ಶದ ಫೋಟೋ. ಅದು ನಮ್ಮ ಕುಟುಂಬಕ್ಕೆ ಬೇರೆ ಬೇರೆ ಸ್ವಭಾವದಲ್ಲಿ ಇರಬಹುದು, ಆದರೆ ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ, ಒಂದಾಗಿದ್ದೀವಿ ಅನ್ನೋ ಭಾವ ಬೇಕು. ಹಾಗಾಗಿ ಈ ಸಮಾಜ ಏಕರೂಪದ್ದಲ್ಲ. ಕೆಲವು ರೀತಿಯಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಕೆಲವರು ಶ್ಲೋಕದ ಮೂಲಕ, ಹಾಡಿನ ಮೂಲಕ, ಗೀತೆಯ ಮೂಲಕ, ಸಾಲುಗಳ ಮೂಲಕ, ಕೆಲವರು ರೀತಿಯಲ್ಲಿ ಮಾಡ್ತಾರೆ. ಪೂಜೆ ಮಾಡದೇನೆ ಇರುವವರು ಇರ್ತಾರೆ. ಆಸ್ತಿಕ ನಾಸ್ತಿಕ 2 ಗುಂಪನ್ನು ನೋಡಿದೀವಿ. ದೇವರನ್ನೇ ಒಪ್ಪದವರು ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ, ಆದ್ರೆ ಅವರೆಲ್ಲರೂ ಕೂಡ ಹಿಂದೂ ಸಮಾಜದ ಭಾಗವೇ. ಹೀಗಾಗಿ ದೇವರ ಆರಾಧನೆ ಸೇರ್ಕೊಂಡ ಹಾಗೆ
ಅನೇಕ ವಿಷಯದ ವಿವಿಧತೆ ನಮ್ಮ ಸಮಾಜದಲ್ಲಿ ಇರುತ್ತೆ. ಆದರೆ ಸಮಸ್ಯೆ ಎಲ್ಲಿ ಬಂದಿದೆ ಅಂದ್ರೆ, ಎಲ್ಲ ಒಳ್ಳೆಯ ಅಂಶಗಳಿದ್ರೂ ಕೂಡ ಸಮಸ್ಯೆ ಇರುವಂಥದ್ದು ಕೆಲವು ವ್ಯಕ್ತಿಗಳಲ್ಲಿ ವ್ಯಕ್ತಿಗತವಾಗಿರುವ ಇಂಡಿವಿಜುವಲಿ ಆಗಿರ್ತಕ್ಕಂತಹ ಶ್ರೇಷ್ಠತೆಯ ವ್ಯಸನ ಅನ್ನೋದನ್ನ ಅನೇಕ ಹಿರಿಯರು, ಸಾಮಾಜಿಕ ಮುಖಂಡರು ಅಲ್ಲಲ್ಲಿ ಹೇಳಿದ್ದಾರೆ. ಕಳೆದ ಶತಮಾನದಲ್ಲಿ ಸಮಾಜವನ್ನು ನೋಡಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟ ಅನೇಕರು, ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಸ್ಥಾಪನೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ ಸಂಘದ 2ನೇ ಸರಸಂಘ ಚಾಲಕ ಮುಖ್ಯಸ್ಥರಾಗಿದ್ದಂತಹ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್, ಗುರೂಜಿ ಗೋಳ್ವಲ್ಕರ್ ಅವರು 1964ನೇ ಇಸವಿಯ ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನ ಮುಂಬೈನ ಸಾಂದೀಪಿನಿ ಆಶ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು. ಅನೇಕ ವರ್ಷಗಳ ನಂತರ ರಾಮ ಜಾನಕಿ ರಥಯಾತ್ರೆ 84ರಲ್ಲಿ ಆದಾಗ ಆ ರಥಯಾತ್ರೆಗೆ ಬೇಕಾದಂತಹ ಯುವ ತಂಡ, ಅದಕ್ಕೆ ರಕ್ಷಣೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಯುವಕರ ಪಡೆ ಮುಂದೆ ಹಿಂದೆ ಎಡ ಬಲಗಳಲ್ಲಿ ಆ ರಥಕ್ಕೆ ರಕ್ಷಣೆ ಕೊಡ್ತು. ನಂತರ ಆ ತಂಡವೇ ವಿಶ್ವ ಹಿಂದೂ ಪರಿಷತ್ತಿನ ಯುವ ಘಟಕವಾಗಿ ಬಜರಂಗ ದಳವಾಗಿ ರೂಪೀಕರಿತು. ಬಜರಂಗ ದಳ ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಒಂದು ಯುವ ಆಯಾಮ, ಯೂತ್ ವಿಂಗ್. ಆ ಸಂಘಟನೆಯ ದೃಷ್ಟಾರಾಗಿರ್ತಕ್ಕಂಥ ಗುರೂಜಿ ಗೋಳ್ವಲ್ಕರ್ ಇಡೀ ಸಮಾಜವನ್ನು ನೋಡಿ ಅವರು ಹೇಳಿದ್ರು, ಅಸ್ಪೃಶ್ಯತೆ ಯಾಕೆ ಇದೆ ಸಮಾಜದಲ್ಲಿ ಅಂದ್ರೆ, ಅಸ್ಪೃಶ್ಯತೆ ಎನ್ನುವಂಥದ್ದು ಯಾರು ಅಸ್ಪೃಶ್ಯತೆಯನ್ನು ಪಾಲಿಸ್ತಾ ಇದ್ದಾರೆ ಆ ರೀತಿಯ ಸವರ್ಣೀಯ ಸಮಾಜದ ಮನಸ್ಸಿನ ಕೊಳೆ ಅಂತ ಹೇಳಿದರು. ಕೆಲವರ ಮನಸ್ಸಲ್ಲಿ ಬಂದುಬಿಟ್ಟಿದೆ, ಏನು, ನಾನು ಜಾತಿ ಕಾರಣಕ್ಕೋಸ್ಕರ ಶ್ರೇಷ್ಠ. ಯಾವ ಜಾತಿನೂ ಭಾರತದಲ್ಲಿ ಶ್ರೇಷ್ಠನೂ ಅಲ್ಲ, ಯಾವ ಜಾತಿನೂ ಕನಿಷ್ಠನೂ ಅಲ್ಲ. ಆದರೆ ಕೆಲವು ತಮಗೆ ತಾವೇ ಸೆಲ್ಫ್ ಸರ್ಟಿಫಿಕೇಟ್ ಇಟ್ಕೊಂಡು ತಮಗೆ ತಾವೇ ಶ್ರೇಷ್ಠತೆಯ ಪಟ್ಟ ಕಟ್ಕೊಂಡು ಇನ್ನೊಂದು ಜಾತಿಯ ಮುಂದೆ ನಿನಗಿಂತ ನಾವು ಮೇಲೆ ಅನ್ನುವ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಯಾರು ಯಾವಾಗ ಈ ಶ್ರೇಣೀಕೃತ ವ್ಯವಸ್ಥೆ ಮಾಡಿದ್ರೆ ಗೊತ್ತೇ ಇಲ್ಲ. ಆದ್ರೆ ಜಾತಿ ಕಾರಣಕ್ಕೆ ನಾನು ಮೇಲೆ ಅನ್ನುವ ಭಾವ ಬಂದಾಗ ಈ ಸಮಸ್ಯೆ ಬರುತ್ತೆ. ನಾವೆಲ್ಲರೂ ಸಮಾನರು ಅನ್ನುವ ಭಾವ ಬಂದ್ರೆ ಬರಲ್ಲ. ಒಬ್ಬ ದೇಶಭಕ್ತ ಕವಿ ಹೇಳ್ತಾನೆ, ಯಾಕೆ ಈ ತರ ಭೇದ ಬೇಕು? ಕುಡಿಯುವುದೊಂದೇ ಜಲ, ಉಸಿರಾಡುವುದೊಂದೇ ಗಾಳಿ, ಹರಿಯುವುದು ಒಂದೇ ರಕ್ತವು ನಮ್ಮಲ್ಲಿ, ಭೇದವು ಏಕಾಗಿ ಎಲ್ಲಾ ಭೇದ ಬರೆತು ಬನ್ನಿರಿ ನಾವು ಸಮಾನ ಹಾಡನ್ನು ಹೇಳ್ತಾರೆ. ನಾವು ಒಂದೇ ನೀರನ್ನು ಕುಡಿತೀವಿ, ಆಕ್ಸಿಜನ್ ಬರ್ತಕ್ಕಂಥ ವಾಯು ಅದು ಒಂದೇ ಇದೆ, ನಮ್ಮೆಲ್ಲರಲ್ಲಿ ಹರಿಯುವ ರಕ್ತ ಒಂದೇ ಇದೆ, ಯಾರು ಯಾರಿಗೆ ಬೇಕಾದರೂ ರಕ್ತದಾನ ಮಾಡಬಹುದು. ಹೀಗೆ ಎಲ್ಲವೂ ಏಕ ಮೂಲದಿಂದ ಬರ್ತಾ ಇರುವಾಗ ನಮ್ಮ ಒಳಗಡೆ ಭೇದ ಯಾಕೆ ಅನ್ನುವ ಪ್ರಶ್ನೆಯನ್ನ ಸಾಮಾಜಿಕ ಕಳಕಳಿ ಇರತಕ್ಕಂಥ ಒಬ್ಬ ಕವಿ ಸಮಾಜದ ಮುಂದೆ ಇಡ್ತಾರೆ. ಹಾಗಾಗಿ ನಾವು ಈ ಶ್ರೇಷ್ಠತೆಯ ವ್ಯಸನ, ಒಂಥರ ವ್ಯಸನ ಅಂದ್ರೆ ಗೊತ್ತಿರಬಹುದು, ಎಡಿಕ್ಷನ್. ಕೆಲವರಿಗೆ ಕೆಲವು ಎಡಿಕ್ಷನ್ ಇರುತ್ತೆ. ಕೆಲವರಿಗೆ ಸಿಗರೇಟ್ ಎಡಿಕ್ಷನ್ ಇರುತ್ತೆ, ತಂಬಾಕಿನದ್ದು. ಕೆಲವರಿಗೆ ಆಲ್ಕೋಹಾಲ್ ಎಡಿಕ್ಷನ್ ಇರುತ್ತೆ, ಸಿಕ್ಕಾಪಟ್ಟೆ ಕುಡಿತಾರೆ ಅವರು, ಕುಡಿತದ ಚಟ ಇರುತ್ತೆ. ಇನ್ನು ಕೆಲವರಿಗೆ ಜೂಜು ಆಡುವ ಚಟ ಇರುತ್ತೆ, ವ್ಯಸನ ಇರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಚಟ ವ್ಯಸನಗಳಿರುತ್ತೆ. ಅದು ಮನಸ್ಸಿಗೆ ಹಚ್ಕೊಂಡಿರುತ್ತೆ, ಅದು ಇಲ್ಲದೆ ಆಗೋದಿಲ್ಲ ಅಂತ. ಶ್ರೇಷ್ಠತೆ ವ್ಯಸನ ಅನ್ನುವಂಥದ್ದು ಕೂಡ ಆ ರೀತಿಯ ಒಂದು ಚಟ, ಮಾನಸಿಕ ಕಾಯಿಲೆ ಅದು. ನಾನೇ ಶ್ರೇಷ್ಠ, ನಾನೇ ಶ್ರೇಷ್ಠ, ಹೋದಲ್ಲಿ ಬಂದಲ್ಲಿ ತನಗೆ ತಾನೇ ಭಾವಿಸುವಂಥದ್ದು. ಆ ವ್ಯಸನದಲ್ಲಿ ಅವರು ತೇಲ್ತಾ ಇರ್ತಾರೆ. ಎದುರುಗಡೆ ಬಂದಾಗ ಅವನನ್ನು ಮುಟ್ಟೋದಕ್ಕೆ, ಆತನನ್ನು ಒಪ್ಕೊಳ್ಳೋದಕ್ಕೆ, ಆತನ ಜೊತೆ ವ್ಯವಹಾರ ಮಾಡಲಿಕ್ಕೆ ಜಾತಿ ಬಿಡೋದಿಲ್ಲ. ಪ್ರತ್ಯಕ್ಷ ಕಂಡಾಗ ಜಾತಿ ಅಡ್ಡ ಬಂದ್ಬಿಡುತ್ತೆ. ಆತ ಮನುಷ್ಯ, ಆತ್ಮವತ್ ಸರ್ವಭೂತೇಶು ಹೇಳಿದಂತಹ ದೇಶ ನಮ್ದು. ಎದುರುಗಡೆ ಯಾರೇ ಸಿಕ್ಲಿ ಅವರಿಗೆ ನಮಸ್ಕಾರ ಕೊಡ್ತೀವಿ. ಯಾಕೆ ನಮಸ್ಕಾರ ಕೊಡ್ತೀವಿ? ಎದುರುಗಡೆ ಇರುವ ವ್ಯಕ್ತಿಯ ಒಳಗಡೆಯ ಪರಮಾತ್ಮನ ಅಂಶಕ್ಕೆ, ಭಗವಂತನ ಅಂಶಕ್ಕೆ ನಾವು ನಮಸ್ಕಾರ ಕೊಡ್ತೀವಿ. ಎದುರುಗಡೆ ಇರುವ ವ್ಯಕ್ತಿಯಲ್ಲೂ ಕೂಡ ಭಗವಂತನಿದ್ದಾನೆ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿಂದ ಬಂದವನು. ತತ್ವಂ ಅಸೀತ್, ನೀನೂ ಬ್ರಹ್ಮನಿಂದ ಬಂದವನು. ಸರ್ವಂ ಖಲ್ವಿದಂ ಬ್ರಹ್ಮ, ನಾವೆಲ್ಲರೂ ಬ್ರಹ್ಮನ ಭಾಗ, ನಾವೆಲ್ಲರೂ ಸೃಷ್ಟಿಯಿಂದ ಬಂದವರು. ಈ ಭಾವನೆ ಇದ್ದಾಗಲೂ ಕೂಡ ನಾವೆಲ್ಲರೂ ಬ್ರಹ್ಮನಿಂದಾದವರು, ಸೃಷ್ಟಿಯಿಂದಾದವರು ಅನ್ನುವ ಭಾವನೆ ಗೊತ್ತಿದ್ರೂ ಕೂಡ ಒಳಗಡೆ ಆ ವ್ಯಸನ ಜಾಗೃತ ಆಗ್ತಾ ಇರುತ್ತೆ. ಒಳಗಡೆಯಿಂದ ಪ್ರಜ್ಞೆ ಜಾಗೃತ ಇರುತ್ತೆ, ನಾನು ಮೇಲೆ. ಸಮಾಜದ ಎಲ್ಲರೂ ನನ್ನ ಹಾಗೆ ಅಂತ ಅಂದ್ಕೊಂಡ್ಬಿಟ್ರೆ ಸಮಸ್ಯೆ ಮುಗ್ದೋಯ್ತು, ಸಮಸ್ಯೆ ಬರಲ್ಲ. ಇಡೀ ಸಮಾಜದಲ್ಲಿರುವ ಸಮಸ್ಯೆನೇ ಪ್ರತಿಯೊಂದು ಕಡೆನೂ ಕೂಡ ಯಾರೋ ಒಬ್ಬರನ್ನು ನೋಡಿದಾಗ ಯಾರೋ ಇನ್ನೊಬ್ಬರಿಗೆ ಅನಿಸುತ್ತೆ ನಾನು ಅವರಿಂದ ಮೇಲೆ. ಆ ಮೇಲೆ 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 ಅನುಭವಿಸುವ ನೋವಿಗೆ ಸಮಾಜ ಇವತ್ತು ತತ್ತರಿಸ್ತಾ ಇದೆ ಅನೇಕ ಕಡೆಗಳಲ್ಲಿ. ಆ ರೀತಿಯ ನೋವನ್ನ ಅನೇಕ ಕಡೆಗಳಲ್ಲಿ ಅನೇಕ ಮಂದಿ ಗುರುತಿಸಿದ್ರು.
ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ ಸಾವರ್ಕರ್, ಲೋಕಮಾನ್ಯ ತಿಲಕರೇನು ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದ್ರು, ಆ ರೀತಿಯ ಸಾರ್ವಜನಿಕ ಆಯಾಮದಲ್ಲಿ ಹಿಂದುತ್ವದ ದೊಡ್ಡ ಆಂದೋಲನವನ್ನು ಮಾಡಿದ ಮಹಾ ಕ್ರಾಂತಿಕಾರಿ ನಾಯಕ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್. ಅವರು ಹಿಂದೂ ಸಮಾಜದ 7 ಅವಸ್ಥೆಗಳನ್ನು ಹೇಳಿದ್ರು. ಅದನ್ನ ಸಪ್ತಬಂದಿ ಅಂತ ಅವರು ಕರೆದ್ರು. ಆ ಸಪ್ತಬಂದಿ ಅಂತಕ್ಕಂಥ ಯೋಚನೆ ಏನಿದೆ, 7 ರೀತಿಯ ಸಮಸ್ಯೆಯನ್ನ ಹಿಂದೂ ಸಮಾಜ ಮಾಡ್ತಾ ಇದೆ ಅಂತ ಸಾವರ್ಕರ್ ಹೇಳಿದ್ರು. ಮೊದಲನೇದು ರೋಟಿ ಬಂದಿ. ಇನ್ನೊಬ್ಬರು ಕೊಟ್ಟ ರೋಟಿ ಅಂದ್ರೆ ಆಹಾರ ಅಂತ ಅರ್ಥ. ಇನ್ನೊಬ್ಬರು ಆಹಾರ ತಗೊಳ್ಳಲ್ಲ, ಅವನ ಜಾತಿಯನ್ನು ನಾನು ಮುಟ್ಟಲ್ಲ, ನಾ ಒಟ್ಟಿಗೆ ಊಟ ಮಾಡಲ್ಲ. ಅನೇಕ ಕಡೆಗಳಲ್ಲಿ ಇದೆ, ಪರಿಚಯ ಇದೆ, ಸರಿ ನಮಸ್ಕಾರ ಹೇಳ್ತೀವಿ, ಊಟ ಕೊಟ್ರೆ ಮಾಡಲ್ಲ. ಹಿಂದೂ ಸಮಾಜ ಒಂದು ಸಮಸ್ಯೆ ಸಾವರ್ಕರ್ ಹೇಳಿದ್ರು. ಬೇಟಿ ಬಂದಿ, ಅಕಸ್ಮಾತ್ ಹೆಣ್ಣು ಕೊಡುವ ಅಂದ್ರೆ ಮನೆ ಕೊಂಡ್ಕೊಳ್ಳುವ, ಮನೆಗೆ ತರುವ, ಕೊಡುವ ಅಥವಾ ಮನೆಗೆ ತರುವ ವಿವಾಹ ಸಂಬಂಧಗಳಲ್ಲಿ ಅನೇಕ ಬಾರಿ ಜಾತಿ ಕಾರಣಕ್ಕೋಸ್ಕರ ನಾವು ಎದ್ದು ಬಿಡ್ತೀವಿ. ಸಾವರ್ಕರ್ ಹೇಳಿದ್ರು, ಅವರು ಅಂತರ್ಜಾತಿ ವಿವಾಹ ಕೊಡುಗ ಅವರು ಪ್ರೋತ್ಸಾಹ ಮಾಡಿದ್ರು. ಮೂರನೇದವ್ರು ಹೇಳಿದ್ರು ಸ್ಪೃಶ್ಯ ಬಂದಿ, ಒಬ್ಬರನ್ನ ಸ್ಪರ್ಶ ಮಾಡಿದ ತಕ್ಷಣ ಮೈಲಿಗೆ ಆಗುತ್ತೆ ಅನ್ನೋ ಭಾವ ಏನಿದೆ ಹಿಂದೂ ಸಮಾಜದ ಒಂದು ದೊಡ್ಡ ಸಮಸ್ಯೆ. ಸಾಗರ ಬಂದಿ, ಯಾರು ಸಮುದ್ರಯಾನ ಮಾಡಿ ಹೋಗ್ಬೇಕೋ ಸಮುದ್ರಯಾನ ಮಾಡಿಬಿಟ್ರೆ ತಕ್ಷಣ ಜಾತಿ ಭ್ರಷ್ಟ ಆಗುತ್ತೆ ಅನ್ನುವ ಭಾವ. ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಸಾಗರದ ವ್ಯಾಪಾರ ವಹಿವಾಟು ಏನಿದೆ ಅದರಲ್ಲಿ ಹಿಂದೂ ಸಮಾಜ ಹಿಂದಕ್ಕೆ ಹೋಗ್ಬಿಡ್ತಾ. ಅನೇಕ ಕಡೆಯಲ್ಲಿ ನಮ್ಮ ವ್ಯಾಪಾರಗಳನ್ನು ನಾವು ಕಳ್ಕೊಂಡು ಬಿಟ್ವಿ. ಸಮಾಜ ಆತರ ನಂಬಿ ಬಿಟ್ಟಿದ್ರು, ಸಮುದ್ರಯಾನ ಮಾಡಿದ್ರೆ ಧರ್ಮ ಭ್ರಷ್ಟ ಆಗ್ಬಿಡ್ತೀವಿ, ಆ ರೀತಿಯ ಭಾವ. ಹಾಗೇನೆ ಶುದ್ಧಿ ಬಂದಿ, ಒಮ್ಮೆ ಯಾರಾದ್ರೂ ಹಿಂದೂ ಸಮಾಜ ಹೋಗ್ಬಿಟ್ರೆ ಅವರು ವಾಪಸ್ ಬರಕ್ಕಾಗಲ್ಲ ಅನ್ನುವಂತಹ ಭಾವ, ಅದನ್ನ ಶುದ್ಧಿ ಬಂದಿ ಅಂತ ಕರೆದ್ರು. ಸಮಾಜದಲ್ಲಿ ಆತರ ಇರಲೇ ಇಲ್ಲ. ಒಬ್ಬ ಹಿರಿಯ ಸಾಮಾಜಿಕ ಸುಧಾರಕರು ಹೇಳಿದ್ರು, ಹಿಂದೂ ಸಮಾಜದಿಂದ ಹೊರಗಡೆ ಹೋಗ್ಲಿಕ್ಕೆ 1000 ಬಾಗಿಲುಗಳಿದೆ, ಯಾವ ಬೇಕಾದ್ರೂ ಹೋಗ್ಬಹುದು. ಆದ್ರೆ ಹಿಂದೂ ಸಮಾಜದ ಒಳಗಡೆ ಬರ್ಲಿಕ್ಕಿದೆ, ಬಾಗಿಲು ಮುಚ್ಕೊಂಡಿದ್ದಾವೆ. ಇವತ್ತು ಯಾರಾದ್ರೂ ನಾನು ಹಿಂದೂ ಧರ್ಮಕ್ಕೆ ವಾಪಸ್ ಬರ್ತೀನಿ ಅಂದಾಗ ಮುಖ್ಯವಾದ ಪ್ರಶ್ನೆ ಕಾಡುವಂಥದ್ದು, ಅವರನ್ನ ಯಾವ ಕುಟುಂಬ ಸ್ವೀಕಾರ ಮಾಡುತ್ತೆ. ಯಾರಾದ್ರೂ ಹಿಂದೂ ಸಮಾಜಕ್ಕೆ ಬರ್ತಾ ಇದ್ರೆ ಆ ಕುಟುಂಬದಲ್ಲಿ ಹುಡುಗಿ ಹುಡುಗ ಇದ್ರೆ ಆ ಹುಡುಗನಿಗೆ ಹುಡುಗಿ ಕೊಡುವ ಹಿಂದೂ ಸಮಾಜದವರು ಯಾರು? ಆ ಹುಡುಗಿಯನ್ನ ಸೊಸೆಯಾಗಿ ಸ್ವೀಕಾರ ಮಾಡೋ ಹಿಂದೂ ಸಮಾಜ ಯಾವುದು? ಸಾವರ್ಕರ್ ಅವತ್ತೇ ಹೇಳಿದ್ರು, ಶುದ್ಧಿ ಬಂದಿ ನಮ್ದು. ಸಾವರ್ಕರ್ ಹೇಳಿದ ಇನ್ನೊಂದು ಸಮಸ್ಯೆ ಹಿಂದೂ ಸಮಾಜದ್ದು, ಸಾಮರಸ್ಯಕ್ಕೆ ದೊಡ್ಡ ಅಂತಕ ಆದದ್ದು, ಅದು ವ್ಯವಸಾಯ ಬಂದಿ, ವೃತ್ತಿ ಬಂದಿ. ಕೆಲವು ವೃತ್ತಿಗಳನ್ನ ಕೆಲಸಗಳನ್ನ ನಾವು ಮಾಡಂಗಿಲ್ಲ, ಇದು ನಮ್ಮ ಕೆಲಸ ಅಲ್ಲ ಅಂತ ಹಿಂದೂ ಸಮಾಜದ ಕೆಲವರು ಡಿಕ್ಲೇರ್ ಮಾಡಿಬಿಟ್ರು. ಹಾಗಾಗಿ ಕೆಲವು ಕೆಲಸಗಳನ್ನ ಮಾಡುವುದನ್ನೇ ಹಿಂದೂ ಸಮಾಜ, ಕೆಲವು ಕುಟುಂಬಗಳು, ಕೆಲವು ಬಂಧುಗಳು ನಿಲ್ಲಿಸ್ಬಿಟ್ರ. ಇದು ನಮ್ಮ ಕೆಲಸ ಅಲ್ಲ. ಹಿಂದೂ ಸಮಾಜ ಈ ರೀತಿಯಾಗಿ ಕೆಲವು ಕೆಲಸಗಳನ್ನ ಪಕ್ಕಕ್ಕಿಟ್ಟು ವ್ಯಕ್ತಿಗಳನ್ನ ಪಕ್ಕಕ್ಕಿಟ್ಟ ಕಾರಣ ಹಿಂದೂಗಳಲ್ಲಿ ಕೊರತೆ, ಏಕತೆ ಕೊರತೆ ಉಂಟಾಗಿದೆ. ಈ ಎಲ್ಲವನ್ನು ನೋಡಿಕೊಂಡು ಗುರೂಜಿ ಗೋಳ್ವಲ್ಕರ್ ಸಮಾಜದಲ್ಲಿ ಏಕತೆ ಬರಬೇಕಿದ್ರೆ ಧರ್ಮಾಚಾರ್ಯರು ಒಟ್ಟಾಗಬೇಕು. ಕೆಲವರು ಏನ್ ನಂಬ್ಕೊಂಡಿದ್ದಾರೆ, ಸಾಮರಸ್ಯ ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಹೇಳಿದೆ, ಧರ್ಮದಲ್ಲಿ ಹೇಳಿದೆ, ನಮ್ಮ ಧರ್ಮದಲ್ಲಿ ಹೇಳಿದ್ರೆ ಮುಟ್ಟಬಾರದು, ಮುಟ್ಟದೇ ಇರುವುದೇ ಧರ್ಮ ಅಂತ ಅಂದ್ಕೊಂಡಿದಾರಲ್ಲ, ಅವರಿಗೆ ಧರ್ಮಾಚಾರ್ಯರು ಹೇಳಬೇಕು. ಹಾಗಾಗಿ 1966ನೇ ಇಸ್ವಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭವಾಗಿ ಕೇವಲ 2 ವರ್ಷ ಆದ ಸಂದರ್ಭದಲ್ಲಿ ಪ್ರಯಾಗ್ನಲ್ಲಿ ಮೊನ್ನೆ ಕುಂಭಮೇಳ ಆಯ್ತಲ್ಲ, ಅದೇ ಪ್ರಯಾಗ್ನಲ್ಲಿ ಸರ್ವ ಸಂತ ಸಮ್ಮೇಳನ ನಡೆಯಿತು. ಎಲ್ಲರೂ ಒಟ್ಟಾಗಿ ಒಂದು ತೀರ್ಪನ್ನು ತಗೊಂಡ್ರು. ಅದೇನೆಂದ್ರೆ ನ ಹಿಂದೂ ಪತಿತೋ ಭವೇ, ಯಾವ ಹಿಂದೂ ಕೂಡ ಪತಿತನಲ್ಲ, ಬಿದ್ದವನಲ್ಲ. ನೋಬಡಿ ಈಸ್ ಫಾಲನ್, ಯಾರು ಬಿದ್ದಿಲ್ಲ, ಎಲ್ಲರೂ ಕೂಡ ದೊಡ್ಡವರೇ. 69ನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ ಹಿಂದೂ ಸಮ್ಮೇಳನ ನಡೆಯಿತು. 69ರ ಇಸ್ವಿಯ ಹಿಂದೂ ಸಮ್ಮೇಳನ ಉಡುಪಿಯಲ್ಲಿ ನಡೆದಾಗ, ಸಂತ ಸಮ್ಮೇಳನ ನಡೆದಾಗ ಅದರಲ್ಲೊಂದು ವಾಕ್ಯವನ್ನು ಕೊಟ್ಟರು, ಹಿಂದವಹ ಸೋದರ ಸರ್ವೇ, ಎಲ್ಲ ಹಿಂದೂಗಳು ಪರಸ್ಪರ ಸಹೋದರ ಸಹೋದರಿಯರು. ಯಾವ ಹಿಂದೂಗಳನ್ನು ನಾವು ಕೂಡ ಬಂಧುತ್ವದ ಭಾವನೆಯಿಂದ ಬಿಡಬಾರದು, ಎಲ್ಲರೂ ಕೂಡ ಹಿಂದೂಗಳೇ ಅನ್ನುವ ಘೋಷಣೆಯನ್ನ ಆಗ ಅಸ್ಪೃಶ್ಯತೆಯ ನೋವಿಗೆ ಒಳಗಾದ ಸಮಾಜದಿಂದ ಬಂದಿದ್ದ ಆಗಿನ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ದಂತಹ KS ಭರಣಯ್ಯ ಅವರು ಆ ಐತಿಹಾಸಿಕ ಸಂದರ್ಭದಲ್ಲಿ ಗುರೂಜಿ ಅವರಿದ್ರು, ಅವರನ್ನ ಅಪ್ಪಿ ಆಲಂಗಿಸಿದಾಗ ಆ ಶಬ್ದವನ್ನು ಹೇಳಿದ್ರು. ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಸಾಮರಸ್ಯ ಬೆಸೆಯುವ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್ ಮಾಡಿತು. ಗುರೂಜಿಯ ನಿಧನಾನಂತರ 1973ನೇ ಇಸ್ವಿಯಲ್ಲಿ ಸಂಘದ 3ನೇ ಸರ್ಸಂಘ ಚಾಲಕರು ಬಾಳಾ ಸಾಹೇಬ್ ದೇವರಸ್ ಅವರು ಪುಣೆಯ ವಸಂತ ಉಪನ್ಯಾಸ ಮಾಲೆಯಲ್ಲಿ ಒಂದು ಮಾತನ್ನು ಹೇಳಿದ್ರು, ಅಕಸ್ಮಾತ್ ಈ ಜಗತ್ತಲ್ಲಿ ಅಸ್ಪೃಶ್ಯತೆ ಒಂದು ತಪ್ಪು ಅಲ್ಲ ಅಂತ ಇದ್ರೆ ಜಗತ್ತಲ್ಲಿ ಇನ್ನು ಯಾವುದೂ ತಪ್ಪಿಲ್ಲ. ಅಸ್ಪೃಶ್ಯತೆಯನ್ನ ಗಂಟು ಮೂಟೆ ಕಟ್ಟಿ ಬಿಸಾಕ್ಬೇಕು.
If untouchability is not a sin, nothing else is a sin. It must go lock, stock and barrel ಅನ್ನೋದನ್ನ ನಮ್ಮ ಎಲ್ಲ ಸಂಘಟನೆಗಳ ಏಕರೂಪದ ಅಭಿಪ್ರಾಯವನ್ನ ಬಾಳಾ ಸಾಹೇಬ್ ದೇವರಸವರು ಮುಂದೆ ಇಟ್ಟರು. ಅದಾದ 10 ವರ್ಷದಲ್ಲಿ 1983ನೇ ಇಸವಿಯಲ್ಲಿ ಧರ್ಮಸ್ಥಳದ ಉಜಿರೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಐತಿಹಾಸಿಕ ಸಂತ ಸಮ್ಮೇಳನ ನಡೆಯಿತು. ಆ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನದಲ್ಲಿ 2 ಘೋಷಣೆಗಳನ್ನ ಹಿಂದೂ ಸಮಾಜ ಹಾಕ್ತು. ಮಮ ದೀಕ್ಷಾ ಹಿಂದೂ ರಕ್ಷಾ, ಮಮ ಮಂತ್ರ ಸಮಾನತಾ. ಹೀಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರತಿಯೊಂದು ಐತಿಹಾಸಿಕ ಸಮ್ಮೇಳನದಲ್ಲಿ ಸಾಮರಸ್ಯಕ್ಕೆ ಬೇಕಾದಂತಹ ಮಾತುಗಳನ್ನೇ ಸಮಾಜದ ಮುಂದೆ ಇಟ್ಟಿದೆ. ಅದೇ ಪ್ರಯತ್ನದ ಭಾಗವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಇವತ್ತಿನ ಈ ಗಣೇಶೋತ್ಸವದಲ್ಲಿ ಈ ಸಾಮರಸ್ಯ ವಿಷಯವನ್ನ ಮತ್ತೆ ಮತ್ತೆ ನಾವು ನೆನಪಿಟ್ಟುಕೊಳ್ಳಿಕ್ಕೆ ನಾವು ಮಾಡಬೇಕು. ಅನೇಕ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಮಂಗಳೂರಲ್ಲಿ ಕುದ್ಮುಲ್ ರಂಗರಾಯ ಅಂತಕ್ಕಂಥ ಬಹಳ ಶ್ರೇಷ್ಠ ಸಾಮಾಜಿಕ ಸುಧಾರಕ. ಒಂದು ಕಾಲದಲ್ಲಿ ಶಾಲೆಗಳಿಗೆ ಆ ರೀತಿಯ ಅಸ್ಪೃಶ್ಯತೆಯ ನೋವಿಗೆ ಒಳಗಾದ ಮಕ್ಕಳಿಗೆ ಅವಕಾಶಗಳೇ ಇಲ್ಲದಿದ್ದಾಗ ಅವರಿಗೆ ಶಾಲೆಗಳನ್ನು ತೆರೆದ್ರು. ಸಮಾಜದ ಬೇರೆ ಬಂಧುಗಳದಕ್ಕೆ ಅಡ್ಡಿ ಮಾಡಿದ್ರು, ಕೆಸರು ಕೊಳೆಗಳನ್ನು ಹಾಕಿದ್ರು. ಆದರೂ ಧೃತಿಗಡದೆ ಶಾಲೆಗಳನ್ನು ನಡೆಸಿದ ಕಾರಣಕ್ಕೋಸ್ಕರ ಇವತ್ತು ಕರಾವಳಿಯ ಅನೇಕ ಕುಟುಂಬಗಳಲ್ಲಿ ಸಾಮರಸ್ಯತೆಯ ಜ್ಯೋತಿ ಬೆಳಕು ಇವತ್ತು ಹರಿತಾ ಇದೆ. ಅನೇಕ ಕಡೆಗಳಲ್ಲಿ ಹಿಂದೆ ನಾಸಿಕ್ನ ಕಾಳಾರಾಮ್ ಮಂದಿರದಲ್ಲಿ ಪೂಜನೀಯ ಅಂಬೇಡ್ಕರ್ ಅವರಿಗೆ ಪ್ರವೇಶ ಇರಲಿಲ್ಲ. 1930ನೇ ಇಸವಿಯಲ್ಲಿ ದೊಡ್ಡ ಐತಿಹಾಸಿಕ ಹೋರಾಟ ಆಯಿತು, ನಾವು ಕೇಳಿದೀವಿ. 2005ನೇ ಇಸವಿಗೆ ಆ ಘಟನೆಯಾಗಿ 75 ವರ್ಷ ಆದಾಗ ಅಲ್ಲಿ ನೋಡ್ತಾರೆ, ಅಲ್ಲಿನ ಅರ್ಚಕ ಸುಧೀರ್ ಶಾಸ್ತ್ರಿ, ಅಲ್ಲಿನ ಹಿಂದಿನ 1930ರಲ್ಲಿ ಪ್ರವೇಶ ನಿಷೇಧಿಸಿದ ಅರ್ಚಕರ ಮೊಮ್ಮಗ, ಅವರು ಈಗ ಅಲ್ಲಿ ಅರ್ಚಕರಾಗಿದ್ದಾರೆ. ಅವರು ಎಲ್ಲ ವರ್ಗದವರಿಗೆ ಎಲ್ಲರಿಗೂ ಕೂಡ ವೇದ ಶಾಸ್ತ್ರ ಪಠಣಗಳ ಶಿಬಿರಗಳನ್ನು ಮಾಡ್ತಾ ಇದ್ದಾರೆ. ಅವತ್ತಿನ ಅಸ್ಪೃಶ್ಯತೆಯ ನೋವಿನ ವಾತಾವರಣ ಅಲ್ಲಿ ಇಲ್ಲವೇ ಇಲ್ಲ. ಸುಧೀರ್ ಶಾಸ್ತ್ರಿ ಸಂಘದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಂದು ಕುಟುಂಬ. ಹೀಗಾಗಿ ಅನೇಕ ಕಡೆಗಳಲ್ಲಿ ಸಾಮರಸ್ಯದ ಕೆಲಸವನ್ನ ವಿಶ್ವ ಹಿಂದೂ ಪರಿಷತ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಸಾಮರಸ್ಯದ ಗತಿವಿಧಿಗಳು ಅನೇಕ ಕಡೆಗಳಲ್ಲಿ ಮಾಡ್ತಾ ಇರ್ತಾರೆ. ಸಂಘದ ಶಿಬಿರಕ್ಕೆ ಭೇಟಿ ಕೊಟ್ಟಂತಹ ಡಾಕ್ಟರ್ ಅಂಬೇಡ್ಕರ್ 1939ನೇ ಇಸ್ವಿಯಲ್ಲಿ, 1934ನೇ ಇಸ್ವಿಯಲ್ಲಿ ಮಹಾತ್ಮ ಗಾಂಧೀಜಿ, ಎಲ್ಲರೂ ಕೂಡ ಈ ರೀತಿಯ ಸಂಘಟನೆಗಳು ಸಾಮಾಜಿಕವಾಗಿ ಸಾಮರಸ್ಯದ ಕೆಲಸ ಮಾಡುವುದನ್ನ ನೋಡಿ ಅವರು ಹೊಗಳಿ ಸಂಘಟನಾತ್ಮಕವಾಗಿ ಸಮಾಜವನ್ನು ಒಟ್ಟುಗೂಡಿಸುವ ವಿಶ್ವ ಹಿಂದೂ ಪರಿಷತ್ತಿನ ಕಲ್ಪನೆಯ ಆ ರೀತಿಯ ಜನಾಂದೋಲನಗಳಿಗೆ ಇವತ್ತಿಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಬೆಂಬಲ ಸಿಗ್ತಾ ಇದೆ. ಅದಕ್ಕೋಸ್ಕರ ಇಲ್ಲಿನ ಗಣೇಶೋತ್ಸವ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕವಾಗಿ ಸ್ವೀಕೃತಿಯಾಗಿದೆ. ಹಾಗಾಗಿ ಬಂಧುಗಳೇ, ನಾವೆಲ್ಲರೂ ಕೂಡ ಯಾವಾಗ ಇದು ಶುರುವಾಯಿತು, ಅಸ್ಪೃಶ್ಯತೆ ಸಮಸ್ಯೆ, ಭೇದ ಭಾವದ ಸಮಸ್ಯೆ, ಈ ರೀತಿಯ ಚರ್ಚೆ ಮಾಡಿದ್ರೆ ಅದು ನಿಲ್ಲಲ್ಲ. ಎಷ್ಟೋ ಹಿಂದೆಗಡೆ ಹೋಗ್ತಾ ಇರ್ತೀವಿ. ನಾವು ಮಾಡಬೇಕಾದ್ದು ಇದನ್ನ ಯಾವಾಗ ನಿಲ್ಲಿಸಬಹುದು, ಯಾವಾಗ ಇದನ್ನು ತಡಿಬಹುದು, ಅದಕ್ಕೆ ಬೇಕಾದದ್ದು ಒಂದು ತೆರೆದ ಮನಸ್ಸು. ನಮ್ಮ ಮನಸ್ಸುಗಳು ವ್ಯತ್ಯಾಸ ಆಗಿ ವಿಶಾಲವಾಗಿ ಎಲ್ಲರನ್ನು ಒಪ್ಕೊಂಡ್ರೆ ಸಮಸ್ಯೆ ಸಾಲ್ವ್ ಆಯ್ತು. ಇದೇನು ಬಹಳ ಕಠಿಣ ಸಮಸ್ಯೆ ಇಲ್ಲ. ನಮ್ಮ ಮನಸ್ಸನ್ನು ನಾವು ತೆರಿಬೇಕು. ನಮ್ಮ ಮನೆಯ ಬಾಗಿಲನ್ನು ಎಲ್ಲರಿಗೂ ತೆರಿಬೇಕು. ತೆರೆದ ಬಾಗಿಲುಗಳಿಗೆ ನಾವು ಹೋಗಬೇಕು. ಹೀಗಾಗಿ ಸಮಾಜದ ಒಳಗಡೆ ಹೋಗುವ ಬರುವ ಆ ಒಂದು ಮಾನಸಿಕತೆ ಆದಾಗ ಸಾಮರಸ್ಯ ಅದು ಸರಿಯಾಗತ್ತೆ. ಆ ರೀತಿಯ ಒಂದು ಸಾಮರಸ್ಯದ ವಾತಾವರಣವನ್ನ ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಇರಿಸೋಣ. ಗಣೇಶೋತ್ಸವದ ಸಂದೇಶವೇ ಸಾಮರಸ್ಯದ್ದು, ಗಣೇಶನ ಬದುಕೇ ಸಾಮರಸ್ಯದ್ದು. ಆ ರೀತಿಯ ಸಮರಸತೆಯ ಸಂದೇಶವನ್ನ ಸದಾ ಹೊತ್ತಿರುವ ವಿಘ್ನ ವಿನಾಶಕ ಗಣೇಶ ನಮಗೆಲ್ಲರಿಗೂ ಕೂಡ ಸಾಮರಸ್ಯದ ದೃಷ್ಟಿಕೋನವನ್ನು ಕೊಡ್ಲಿ. ನಮ್ಮ ಮೈ ಮನಸ್ಸುಗಳಲ್ಲಿ ಎಲ್ಲರನ್ನು ಅಪ್ಪುವ, ಎಲ್ಲರನ್ನು ಒಪ್ಪುವ, ಎಲ್ಲರನ್ನ ಅಂಗೀಕರಿಸುವ, ಎಲ್ಲ ಮನೆಗಳನ್ನ, ಹಿಂದೂ ಸಮಾಜದ ಎಲ್ಲರನ್ನ ಸ್ವೀಕಾರ ಮಾಡುವ ಒಂದು ವಿಶಾಲ ಮನಸ್ಸನ್ನ ನಮಗೆಲ್ಲರಿಗೂ ಕೊಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಜೈ ಶ್ರೀರಾಮ್.